ಇದೇನು ನೀವು ಶ್ರೀಲಂಕಾಗೆ ಹೋಗ್ಬಿಟ್ಟು ಅದ್ರಲ್ಲಿ ಇಲ್ಲಪ್ಪ. ಬ್ರೋ ಮುಂದೆ ಡ್ಯಾನ್ಸ್ ಹೌದಾ ಬ್ರೋ ಬಾಯ್ ಮೈಕ್ ಆಯ್ತಾ. ಕರೀರ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತರ ಲಾಂಚ್. ಕಾಯ್ತಾ ಇದೆ ದಿನಕ್ಕೆ ಬಹಳ ವರ್ಷಗಳಿಂದ. ಗೊತ್ತಿಲ್ಲ ಯಾವ ಥರ ಹೇಳಿ ಅಂತ. ಎಷ್ಟೋ ಸಿನಿಮಾಗಳು ಕೆಲಸ ಮಾಡ್ತಿದ್ದೀನಿ, ಆದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡೋಂಥ ಅನುಭವ ಯಾವತ್ತೂ ಆಗಿಲ್ಲ ನನಗೆ. ಮೊದಲಿಗೆ ಜನ ಸರ್ ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಹೇಮಂತ್ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನಾನು ಎಂದಿಗೂ ಚಿರಋಣಿಯಾಗಿರ್ತೀನಿ. ಹಾಗೆ ನನ್ನ ನೆಚ್ಚಿನ ನಟ ರಂಗಣ ರಘು ಸರ್ ಜೊತೆ ನಡೆಸುವಂಥ ಅವಕಾಶ, ರವಿಶಂಕರ್ ಸರ್ ಜೊತೆ ನಡೆಸುವಂಥ ಅವಕಾಶ, ಶರತ್ ಲೋಹಿತಾಕ್ಷ ಸರ್ ಜೊತೆ ನಡೆಸುವಂಥ ಅವಕಾಶ ಸೀರಿಯಸ್ಲಿ ನಾವು ಯಾವತ್ತೂ ಕನ್ಸು ಅನ್ಕೊಂಡಿರಲಿಲ್ಲ. ಐ ಥಿಂಕ್ ಒಂದು ಪ್ಯೂರ್ ಟ್ಯಾಲೆಂಟ್ಗೆ ಕೊಡುವಂಥ ಒಂದು ಜಾಗ ಇದು. ಇಲ್ಲಿ ಯಾವುದೇ ರೀತಿಯಾದ ಶಿಫಾರಸ್ ನೀಡಲ್ಲ. ಕೆಲಸ ಮಾಡಿದ್ರೆ ಖಂಡಿತವಾಗಿ ಕೆಲಸ ಇದೆ ಅಂತ ತೋರಿಸ್ಕೊಡುವಂಥ ಒಂದು ತಂಡ. ಸೊ ಅದಕ್ಕೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಜ್ಞಾತವಾಸಿಯಲ್ಲಿ ನಾನು ರೋಹಿತ್ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ಚಿಕ್ಕ ಹುಡುಗ ಅಂತ ಹೇಳಿರ್ಬೋದು, ಕೇಳಿಸಿರುತ್ತೆ ನಿಮಗೆ. ಸೊ ಅಷ್ಟೇ ಹೇಳಕ್ಕೆ ಸಾಧ್ಯ. ನಾನು ಬಂದಿರುವಂಥ ಒಂದು ಕಂಟೆಂಟ್ ಪ್ರಕಾರವಾಗಿ ನೋಡಿದ್ರೆ ಕಂಪ್ಯೂಟರ್ ಒಬ್ಸೆಷನ್ ಇದೆ ನನಗೆ. ಕಂಪ್ಯೂಟರ್ ಅಂದರೆ ಭಾಳ ಇಷ್ಟ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಇನ್ನೇನು 11ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಕಾತರದಿಂದ ಕಾಯ್ತಾ ಇದ್ದೀನಿ, ನೀವು ಕೂಡ ಕಾಯ್ತಿದ್ದೀರ ಅಂತ ಗೊತ್ತು. ಈ ಸಿನಿಮಾನ ದಯವಿಟ್ಟು ಮಾಧ್ಯಮ ಮಿತ್ರರೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಿನಿಮಾ ಖಂಡಿತವಾಗ್ಲೂ ರೀಚ್ ಆಗಬೇಕು. ಯಾಕಂದರೆ ಇಂಥ ಒಂದು ಸಿನಿಮಾ ಪ್ರತಿ ಮನೆಯಲ್ಲೂ ತಲುಪಬೇಕು. ಪ್ರತಿ ಮನೆಯಲ್ಲೂ ಹೇಗೆ ಧಾರಾವಾಹಿಗಳನ್ನ ನೋಡ್ತಾರೆ ಹಾಗೆ ಈ ಸಿನಿಮಾನ ಒಂದು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋದು ನನ್ನ ಒಂದು ಆಸೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಕಂಪ್ಯೂಟರ್ ಎಂಥೂಸಿಯಾಸ್ಟಿಂದ ಹಳ್ಳಿ ಹುಡುಗಿ ಕಡೆ ಬರೋದಾದ್ರೆ ಪಾವನ ಅವರೇ ನಿಮ್ಮ ಪಾತ್ರ. ಎಲ್ರಿಗೂ ನಮಸ್ತೆ. ನನ್ನೆಲ್ಲ ಪ್ರೀತಿಯ ಆತ್ಮೀಯ ಪತ್ರಿಕೆ ಮಾಧ್ಯಮ, ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಕ್ರಿಯೇಟರ್ಸ್, ಯೂಟ್ಯೂಬರ್ಸ್, ಪಾಪರಾಜಿ ಟೀಮ್ ಎಲ್ರಿಗೂ ಆ್ಯಂಡ್ ಮೈ ಟೀಮ್ ಅಜ್ಞಾತವಾಸಿ ತಂಡ, ಮೈ ಫ್ರೆಂಡ್ಸ್, ಈ ಹಾಲಲ್ಲಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಫಾರ್ ಶೋಯಿಂಗ್ ಅಪ್ ಟುಡೇ ಆ್ಯಂಡ್ ನಿಮ್ಮ ಸಪೋರ್ಟ್, ನಿಮ್ಮ ಟೈಮ್, ವಿ ವ್ಯಾಲ್ಯೂ ಎವ್ರಿ ಮಿನಿಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಟ್ರೈಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂದು ಪಾಯಿಂಟ್ಗೆ ಓಕೆ ಇದೇನಾ ನಾವು ಮಾಡಿದ್ದು, ನನ್ನ ಕ್ಯಾರೆಕ್ಟರ್ ಹಿಂಗೇನಾ ಇದೆಯಾ ಅನ್ನೋಷ್ಟು ನನಗೆ ಕನ್ಫ್ಯೂಸ್ ಆಗೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಟ್ರೈಲರ್ನ ಕಟ್ ಮಾಡಿದ್ದಾರೆ ಜನಾರ್ದನ್ ಸರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ರಿಯಲಿ ಬ್ರಿಲಿಯಂಟ್. ಸಿನಿಮಾದಲ್ಲಿ ನಾನು ಪಂಕಜ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ಶಿ ಈಸ್ ಲಿಟಲ್ ಇಂಟ್ರೋವರ್ಟ್, ತುಂಬ ಕ್ವೈಟ್ ಪರ್ಸನ್ ನ್ಯಾಚುರಲಿ. ಅಂದರೆ ಅವಳು ದಿನನಿತ್ಯ ಜೀವನದಲ್ಲಿ ಅವಳಾಯಿತು, ಅವಳ ಪ್ರಪಂಚ ಆಯಿತು ಅನ್ನೋ ಥರ ಇರುವಂಥ ಒಬ್ಬಳು ಹುಡುಗಿ. ಒಂದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಒಬ್ಬಳು ಹುಡುಗಿ. ಇಟ್ಸ್ ಅ ಕ್ಯಾರೆಕ್ಟರ್ ಆಫ್ ಗ್ರೇಸ್, ಲಾಂಗಿಂಗ್ ಆ್ಯಂಡ್ ಆಂಟಿಸಿಪೇಷನ್. ಒಂದು ಹೀಲ್ಡ್ ರೊಮ್ಯಾಂಟಿಕ್ ಸ್ಟೋರಿನ ಈ ಸಿನಿಮಾದಲ್ಲಿ ನೀವು ನೋಡ್ತೀರಾ. ಹಾಗೆ ಪಂಕಜ ಅಂತಂದರೆ ಲೋಟಸ್ ಅಂತ ಕೂಡ ಅರ್ಥ. ಆ ಹೂವಿನ ಸುತ್ತ ಇರೋ ಎಸೆನ್ಸ್ನ ಒಂದು ಕ್ಯಾರೆಕ್ಟರ್ ಫಿಲಾಸಫಿಯನ್ನಾಗಿ ಅಡ್ಯಾಪ್ಟ್ ಮಾಡಿರೋದು ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಈ ಪಾತ್ರದ್ದು. ಬರೀ ನನ್ನ ಪಾತ್ರ ಅಂತ ಅಷ್ಟೇ ಅಲ್ಲ, ಇಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸ್ಗೂ ತುಂಬ ಎಮೋಷ್ನಲ್ ಲೇಯರ್ಡ್ ಆಗಿ ಬರ್ತಿದ್ದಾರೆ. ದ ಬಿಗ್ ಹೈಲೈಟ್ ಆಫ್ ದ ಅಜ್ಞಾತವಾಸಿ ಸಿನಿಮಾ ಅಂತಂದರೆ ದ ಕ್ಯಾರೆಕ್ಟರೈಸೇಷನ್, ದ ರೈಟಿಂಗ್. ಕೃಷ್ಣ ಸರ್ನ ಇವತ್ತು ನೆನಪಿಸ್ಕೋತೀನಿ ನಾನು. ಆ್ಯಂಡ್ ದ ರೈಟಿಂಗ್ ಟೀಮ್ ಈಸ್ ಸೋ ಬ್ರಿಲಿಯಂಟ್ ಈ ಸಿನಿಮಾದಲ್ಲಿ. ದಟ್ಸ್ ಮೈ ಕ್ಯಾರೆಕ್ಟರ್ ಪಂಕಜ. I hope I'm not given out too much. Okay. Thank you, Hemant sir. ಈ ವೇದಿಕೆಗೆ it really means a lot. You inspired us through every film you make, through your craft. ಪ್ರತಿ ಸಲ ನಿಮ್ಮ ಸಿನಿಮಾ ನೋಡಿ ಆಚೆ ಹೋಗ್ಬೇಕಾದ್ರೆ that feeling, you know, this is why we are here today, to do something that every good film gives us. And thank you for giving us every time. Every film of yours is also very personal and very special to us also. Thank you. And for someone like me, to where I come from, ಅಥವಾ ನಾನೇನು ರೆಪ್ರೆಸೆಂಟ್ ಮಾಡ್ತೀನಿ ಅಥವಾ ನಾವೇನು ಕನಸನ್ನು ಕಾಣ್ತೀವಿ ಬದುಕಿನಲ್ಲಿ ಅಥವಾ ಕೆರಿಯರಲ್ಲಿ ಕಟ್ಕೊಳ್ಳೋಕ್ಕೆ, ಆ ಜರ್ನಿಯಲ್ಲಿ ಈ ಥರ ವೇದಿಕೆ ನಮಗೆ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕನ್ಸಿಡರಿಂಗ್ ಮೀ. ಆ್ಯಂಡ್ ನಾನು ಈ ಸಿನಿಮಾ ಸೈನ್ ಮಾಡಿದಾಗ ಎಲ್ಲರೂ ಕೇಳಿದ್ರು ಸಿನಿಮಾ ಹೀರೋ ಯಾರು ಅಂತ. ಅವತ್ತಿನ ಇವತ್ತಿಗೂ ಇದೇ ಉತ್ತರ. ಆ್ಯಂಡ್ ಐ ಆಮ್ ಪ್ರೌಡ್ಲಿ ಸೇ ದಿಸ್. ಇವತ್ತು ವೇದಿಕೆ ಮೇಲೆ ಯಾರೆಲ್ಲ ಕೂತಿದ್ದಾರೆ ಇವರೆಲ್ಲರೂ ನನ್ನ ಸಿನಿಮಾ ಹೀರೋಸ್. ಬಿಕಾಸ್
this cinema is made with great technicians and the best technicians of our industry. Direction department ಅಲ್ಲಿ ಜನಾರ್ದನ್ ಚಿಕ್ಕಣ್ಣ the one first time ನಮ್ಮ ಕನ್ನಡಗೆ ಅಥವಾ ಸೌತ್ ಇಂಡಿಯನ್ ಇಂಡಸ್ಟ್ರಿಗೆ ಒಂದು ಡಾಟಾ ಥೆಫ್ಟ್ ಬಗ್ಗೆ ಒಂದು ಸೈಬರ್ ಕ್ರೈಮ್ ಬಗ್ಗೆ ಒಂದು ಸಿನಿಮಾ ಮಾಡಿದ್ರು. ದಟ್ ವೆರಿ ಫಸ್ಟ್ ಥಿಂಗ್ ಇನ್ ದ ಮಾರ್ಕೆಟ್ ಅವಾಗ ನಮಗೆ. ಆ್ಯಂಡ್ ಹೇಮಂತ್ ಸರ್ ಬಗ್ಗೆ ನಾವು ಹೇಳೋಂಗೆಲ್ಲ ಈಸ್ ಗಿವಿಂಗ್ ಇಸ್ ಐಕಾನಿಕ್ ಫಿಲ್ಮ್ಸ್ ಎವ್ರಿ ಇಯರ್ ಫಾರ್ ಅಸ್. ಆ್ಯಂಡ್ ಅದ್ವೈತ್ ಅವರ ಕ್ಯಾಮ್ರಾ ವರ್ಕ್, ಚರಣ್ ರಾಜ್ ಅವರ ಮ್ಯೂಸಿಕ್, ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಅವರು, ದ ಬೆಸ್ಟ್ ಸಿಂಗರ್ಸ್ ಆಫ್ ಕನ್ನಡ ಇಂಡಸ್ಟ್ರಿ, ದ ಬೆಸ್ಟ್ ಆ್ಯಕ್ಟರ್, ದ ಎಲ್ಲನೂ ಹ್ಯಾಂಡ್ ಪಿಕ್ ಮಾಡಿ ಈ ಸಿನಿಮಾನ ಕ್ರಾಫ್ಟ್ ಮಾಡಿದ್ದಾರೆ. ಫಾರ್ ಮೀ ದಿಸ್ ಇಸ್ ದ ಏನು ಹೇಳ್ತೀವಿ, ತುಂಬ ದೊಡ್ಡ ಸಿನಿಮಾ ಅಂದರೆ ವಾಟ್ ಈಸ್ ಅಕಾರ್ಡಿಂಗ್ ಟು ಯು ನಿಮ್ಮೆಲ್ರಿಗೂ ಅಂದರೆ ಒಂದು ಸಿನಿಮಾಗೆ ಏನು ಕೊಡಬೇಕು ಅದು ಎಷ್ಟು ಎಲ್ಲವನ್ನು ಹ್ಯಾಂಡ್ ಪಿಕ್ ಮಾಡಿ ಮೇಕಿಂಗ್ ಇಟ್ ಸೊ ಬ್ಯೂಟಿಫುಲ್ ನಿಮ್ಮೆಲ್ರಿಗೂ. ಸೊ ನನ್ನ ಸಿನಿಮಾದ ಹೀರೋಸ್ ಎಲ್ಲರೂ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ದ ಮೇಕರ್ಸ್ ಹೂ ಬ್ರಿಂಗ್ ಅಸ್ ಫಿಲ್ಮ್ ಫಾರ್ ಅಸ್. ನನ್ನ ಸಿನಿಮಾದ ಪ್ರತಿಯೊಂದು ಟಿಕೆಟ್ನು ಕೂಡ ಫಸ್ಟ್ ಫ್ಯೂ ಡೇಸ್ ಬೈ ಮಾಡೋದು ಎಲ್ಲರೂ ಫಾರ್ ದ ನೇಮ್ಸ್ ಇಟ್ ಈಸ್ ದೇರ್ ಇನ್ ದ ಫಿಲ್ಮ್ ಫಾರ್ ಆಲ್ ದ ಟೆಕ್ನಿಷಿಯನ್ಸ್. ಈ ಸಿನಿಮಾ ಟೆಕ್ನಿಷಿಯನ್ಸ್ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೋಸ್ಕರ ಟಿಕೆಟ್ಸ್ನ ಆಡಿಯನ್ಸ್ ಬೈ ಮಾಡಿ ಬರ್ತಾರೆ ಅಂತ ಹೇಳಕ್ಕೆ ನಂಗೆ ತುಂಬ ಹೆಮ್ಮೆ ಅನ್ಸುತ್ತೆ. ಐ ಆಮ್ ವೆರಿ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಆ್ಯಂಡ್ ಮೈ ಕಾಸ್ಟಿಂಗ್ ಐ ಆಮ್ ವೆರಿ ಹ್ಯಾಪಿ ಎಲ್ಲರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡೋದಕ್ಕೆ. ರಂಗಾಯಣ ರಘು ಸರ್ ಬಗ್ಗೆ ಅನಂತ್ ಸರ್ ಒಂದು ಮಾತು ಹೇಳಿದ್ರು ಒಂದು ವೇದಿಕೆಯಲ್ಲಿ, ಅವ್ರು ಒಳಗಿರೋಂಥ ಇನ್ನೂ ಎಷ್ಟೋ ಕೆಲಸ ಮಾಡೋವಂಥ ಅವ್ರ ಪರ್ಫಾರ್ಮೆನ್ಸ್ನ ಇನ್ನೂ ನಾವು ನೋಡೇ ಇಲ್ಲ ಅಂತ. ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ನಮ್ಗೆಲ್ರಿಗೂ ನೋಡೋಕ್ಕೆ ಸಿಗುತ್ತೆ ಏನೋ ಸಿನಿಮಾ ಮುಖಾಂತರ ಅಂತ. ಐ ಆಮ್ ವೆರಿ ಫಾರ್ಚುನೇಟ್ ಟು ವರ್ಕ್ ವಿತ್ ಹಿಮ್. ಪ್ರತಿ ಸಲ ಅವರು ಸ್ಕ್ರೀನ್ ಮೇಲೆ ಅಥವಾ ಕಾಣಿಸ್ಕೊಂಡಾಗಲೂ ಪರ್ಫಾರ್ಮ್ ಮಾಡಬೇಕಾದ್ರು ವಾಟ್ ಹೀಲ್ ಬ್ರಿಂಗ್ ನಾವು, ಬಿಕಾಸ್ ಅವ್ರು ಮಾಡಿಲ್ಲದೆ ಇರೋ ಪಾತ್ರಗಳೇ ಇಲ್ಲ, ಬಟ್ ಸ್ಟಿಲ್ ಎವ್ರಿ ಟೈಮ್ ಈ ಕಮ್ಸ್ ಈ ಬ್ರಿಂಗ್ ಸಮಥಿಂಗ್ ನ್ಯೂ ಟು ದಟ್ ಕ್ಯಾರೆಕ್ಟರ್. ಐ ಡೋಂಟ್ ನೋ ವೇರ್ ಇಟ್ ಕಮ್ಸ್ ಫ್ರಮ್. ಅವ್ರ ಜೊತೆ ಕೆಲಸ ಮಾಡೋದೇ ಒಂದು ಭಾಗ್ಯ. ಆ್ಯಂಡ್ ಸರ್ ನಿಮ್ಮ ಬ್ಲೆಸ್ಸಿಂಗ್ ನಮ್ಗೆಲ್ರಿಗೂ ಬೇಕು. ಆ್ಯಂಡ್ ಸಿದ್ದು ಈಸ್ ವೆರಿ ಚಾರ್ಮಿಂಗ್ ಇನ್ ದ ಸಿನಿಮಾ. ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗ್ತಾನೆ. ಈಸ್ ಎನರ್ಜಿ ಇಸ್ ಟೂ ಗುಡ್. ಮನೆಗೆ ಹೋಗ್ತಾ ನೀವೆಲ್ಲರೂ ಅವ್ನ ಎನರ್ಜಿನ ನಾವು ಲೈವ್ಲಿನೆಸ್ನ ನಾವು ತಗೊಂಡು ಹೋಗ್ತೀವಿ ಜೊತೆಗೆ. ಇಸ್ ಸೋ ಗುಡ್. ರವಿಶಂಕರ್ ನಿಮ್ಮ ನಮ್ಮ ಸಿನಿಮಾದಲ್ಲಿ ಬರೋ ಎಲ್ಲ ಡೈಲಾಗ್ಸೂ ರವಿಶಂಕರ್ ಗೌಡ್ರು. ಓಕೆ, ಸೊ ಸರ್ದು ಪ್ರತಿ ಒಂದು ಡೈಲಾಗು ಕೂಡ ಇಟ್ ವಿಲ್ ಹಾಂಟ್ ಅಸ್ ಎವ್ರಿ ಟೈಮ್. ಅಷ್ಟೂ ತುಂಬ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ಡೈಲಾಗ್ಸ್ ಇದೆ. ಟೀಸರಲ್ಲಿ ಐ ಥಿಂಕ್ ದ ಬಿಗ್ಗೆಸ್ಟ್ ಹೈಲೈಟ್ ವಾಸ್ ನೀವು ಹೇಳೋ ಮಾತುಗಳು. ಸೊ ದಟ್ಸ್ ದ ಹೈಲೈಟ್. ಆ್ಯಂಡ್ ಟು ಆಲ್ ಮೈ ಟೆಕ್ನಿಷಿಯನ್ಸ್ ಐ ಮಿಸ್ ಮೋಸ್ಟ್ ಆಫ್ ದೆಮ್ ಟುಡೇ. ಅದ್ವೈತ್ ಸರ್, ಚರಣ್ ಸರ್ ಎಲ್ರೂ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಮೈ ಡೈರೆಕ್ಟರ್ ಜನಾರ್ದನ್ ಚಿಕ್ಕಣ್ಣ. So thank you for giving me an opportunity to audition for this film. That is very very important. ಎಷ್ಟೋ ಸಲ ಆಡಿಷನ್ಸ್ ಆದರೂ ಗೊತ್ತೇ ಆಗಲ್ಲ ಆಡಿಷನ್ಸ್ ಆಗ್ತಿದೆ ಅಂತ. ವಿ ಮಿಸ್ ಔಟ್ ಆ ಥರ ತುಂಬ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಐ ನೋ ಐ ವಾಸ್ ನಾಟ್ ದ ಫಸ್ಟ್ ಚಾಯ್ಸ್ ಫಾರ್ ದಿಸ್. ಥ್ಯಾಂಕ್ ಯು ಫಾರ್ ಟೇಕಿಂಗ್ ಅ ಸ್ಟ್ಯಾಂಡ್ ಫಾರ್ ಮೀ, ಹೆಲ್ಪಿಂಗ್ ಮೀ ವಿತ್ ಪಂಕಜ ಆ್ಯಂಡ್ ಗೈಡಿಂಗ್ ಮೀ ಟು ಬಿಲ್ಡ್ ದಿಸ್ ಕ್ಯಾರೆಕ್ಟರ್. ಈ ಸಿನಿಮಾ ಸೈನ್ ಮಾಡಿದಾಗ ಐ ವಾಸ್ ಶೂಟಿಂಗ್ ವಿತ್ ರವಿಚಂದ್ರನ್ ಸರ್. ಅವರು ಒಂದು ಮಾತು ಹೇಳಿದರು, ಈ ಸಿನಿಮಾ ಮುಖಾಂತರ ನೀನು ಅಜ್ಞಾತವಾಸ ಕಳೀಲಿ ಅಂತ. ಐ ಹೋಪ್ ದಟ್ ಹ್ಯಾಪನ್ಸ್. ಆ್ಯಂಡ್ ಜನಾರ್ದನ್ ಸರ್, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಟ್ ಹೋಪ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಗಿವಿಂಗ್ ಟೈಮ್. ನಾನು ಹೇಮಂತ್ ಜೊತೆ ಫಸ್ಟ್ ಡಿಸ್ಕಸ್ ಮಾಡಿದಾಗ ವಿ ಡಿಸೈಡೆಡ್ ಟು ಮೇಕ್ ಗುಡ್ ಕಾಂಟೆಂಟ್ ಮೂವಿ. ನಮ್ಮ ಫೋಕಸ್ಸು ವಿ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಅಮೇಝಿಂಗ್ ಕಾಂಟೆಂಟ್ ಫಾರ್ ದ ಕನ್ನಡ ಆಡಿಯನ್ಸ್ ಆ್ಯಂಡ್ ಜಸ್ಟ್ ಟು ಡೂ ಗುಡ್ ಫಿಲ್ಮ್ಸ್. ಆ್ಯಂಡ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಹೇಮಂತ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಟು ಪಾರ್ಟ್ನರ್ ವಿತ್ ಹಿಮ್. That is true because there are very few good filmmakers and producers in the state. ಅದರಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ thankful to Hemant. And I actually would like to congratulate the entire team, the technicians, Jana, all the actors. They have done a fantastic job. ನಾನು ರಾಕೆಟ್ ನೋಡಿದ್ದೀನಿ ಆ್ಯಕ್ಚುಲಿ. ಸೊ ನನಗಂತೂ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಐ ಫೀಲ್ ಲೈಕ್
ದ ಮೂವಿ ಎಸ್ ಕಮ್ ಔಟ್ ರಿಯಲಿ ವೆಲ್. ನಾನು ಒಳ್ಳೆ ಕಾಂಟೆಂಟ್ ಕೊಡ್ತಾ ಇದ್ದೀನಿ ಅಂತ ನನಗೆ ತುಂಬ ಭರವಸೆ ಇದೆ. ಸೊ ಐ ಆಮ್ ನರ್ವಸ್ ಆ್ಯಂಡ್ ಎಕ್ಸೈಟೆಡ್ ಫಾರ್ April 11th ಆ್ಯಂಡ್ ಐ ಆಮ್ ಹೋಪಿಂಗ್ people like the trailer as well. Thank you so much. ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ಸರ್. ಇದು ನಮ್ಮ ಹೆಡ್ ಕಾನ್ಸ್ಟೇಬಲ್ ರವಿಶಂಕರ್. ಶಾರದದ್ದು ನನಗೆ ಇದ್ದೇ ಇದ್ದಿದ್ದು. ಓಕೆ, ಥ್ಯಾಂಕ್ ಯು ವಿಶ್ವರ. ನನ್ನ ಹೆಡ್ ಕಾನ್ಸ್ಟೇಬಲ್ ಅನ್ನೋದೇ ಮರ್ತ್ಬಿಟ್ಟಿದ್ದೆ. ಕಾರಣ ಯಾಕೆ ಅಂತ ಹೇಳ್ತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ತುಂಬ ಸಂತೋಷವಾದಂಥ ವಿಚಾರ ಒಂದು, ಯಾಕೆ ಅಂತಂದರೆ ಒಬ್ಬ ಪಾತ್ರಧಾರಿ ನಾನು ಎಂಥ ಪಾತ್ರಗಳನ್ನು ಬೇಕಾದರೂ ಮಾಡಬಲ್ಲೆ ಅನ್ನೋದಕ್ಕಿಂತ ಒಬ್ಬ ನಿರ್ದೇಶಕ ಇವನು ಇಂಥ ಪಾತ್ರಗಳನ್ನು ಮಾಡಬಲ್ಲ, ನಾನು ಮಾಡಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನಂಥವ್ರನ್ನ ಆಯ್ಕೆ ಮಾಡಿ ಇಂಥ ಸಿನಿಮಾದಲ್ಲಿ ಆಗೋದಕ್ಕೆ ಅವಕಾಶ ಕೊಟ್ಟಂಥ ನಿರ್ದೇಶಕರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅತ್ಯುತ್ತಮ ಟಾಪ್ 1 ಡೈರೆಕ್ಟರ್ಗಳಲ್ಲಿ ಒಬ್ಬರಾದಂಥ ನಮ್ಮ ಹೇಮಂತರಾವ್ ಈ ಚಿತ್ರದ ನಿರ್ಮಾಪಕರು. ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಮತ್ತು ನಮ್ಮ ಜನಾರ್ದನ್ ನಂಬಿಕೆ ಇಟ್ಟು ಈ ಪಾತ್ರವನ್ನು ನನಗೆ ಈ ಸಿನಿಮಾದಲ್ಲಿ ಕೊಟ್ಟರು. ನಾವು ಅದನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದೀವಿ ಅಂತ ಅನ್ಕೋತೀನಿ. ಈಗ ನಾನು ಅನ್ಕೋತೀನಿ, ಯಾಕೆಂದರೆ ಇವರ ಆಯ್ಕೆಯಲ್ಲಿ ನಾನು ಇವತ್ತಿಂದ ನಾನೊಬ್ಬ ಒಳ್ಳೆ ನಟ ಇರಬೇಕು ಅಂತ. ಸೊ ಹಾಗಾಗಿ ನೀವಿಬ್ಬರಿಗೂ ಥ್ಯಾಂಕ್ಸ್. ನನ್ನ ಮನಸ್ಸಿನ ಭಾವನೆಯಲ್ಲಿ ಅದೇ ಹೇಳ್ತಾ ಇದೆ, ನಾನು ನಿಜವಾಗ್ಲೂ ಒಳ್ಳೆ ನಟ. ಯಾಕೆಂದರೆ ಇವರು ಆಯ್ಕೆ ಮಾಡಿದ್ದಾರೆ ಅಂದಮೇಲೆ ಖಂಡಿತವಾಗ್ಲೂ ನನಗೆ ಈಗ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಇನ್ನೊಂದು, ಈ ಸಿನಿಮಾದ ಬಗ್ಗೆ ನನಗೆ ಒಂದು ಆತ್ಮವಿಶ್ವಾಸ. ನಾನು ಮನೆಯಿಂದ ಹೊರಟಾಗ ನಾನು ಹೆಂಡತಿ ಹೇಳಿದೆ, ಹಿಂಗೆ ಅಜ್ಞಾತವಾಸದ ಟ್ರೈಲರ್ ರಿಲೀಸ್ ಏನಾಗಿದೆ, ಹೋಗಿ ಬರ್ತೀನಿ. ಒಂದೇ ಮಾತು ಹೇಳಿದೆ ಅವಳು, ಈ ಸಿನಿಮಾ ಮೆಗಾ ಹಿಟ್ ಆಗುತ್ತೆ ಈ ಸಿನಿಮಾ ಅಂತ. ಯಾಕೆ ಅಂತಂದರೆ ಅವರು ನಮ್ಮ ಹೇಮಂತರಾವ್ ಅವರ ನಮ್ಮ ಇಡೀ ಕುಟುಂಬವೇ, ನಾನು ನನ್ನ ಹೆಂಡತಿ ಒಬ್ಬಳೆಲ್ಲ ನಮ್ಮ ಇಡೀ ಕುಟುಂಬವೇ ಅವರ ದೊಡ್ಡ ಫ್ಯಾನ್. ಅವರ ಚಿತ್ರಗಳನ್ನ ಒಂದೂ ಬರೋದಿಲ್ಲ, ಹೋಗಿ ನೋಡ್ಕೊಂಡು ಬರ್ತಾರೆ. ನಮ್ಮನೇಲಿ ಈಗಾಗಲೇ ಸಪ್ತಸಾಗರ ಒಂದು 18-19 ರನ್ನಿಂಗ್ ಆಗ್ತಾನೆ ಇರಬೇಕು, ಹೋಗಿ ಓಡ್ತಾನೆ ಇದೆ ಈಗಲೂ. ಅದರಲ್ಲಿ ಒಂದು ದಿನ ಅಂತೂ ನಮ್ಮ ಶಾಲಿನಿ, ವರ್ಷ ಮತ್ತು ನನ್ನ ಹೆಂಡತಿ 3 ಜನ ಪಿಕ್ಚರ್ಗಳನ್ನ ಅಳ್ತಾ ಕೂತಿದ್ರು. ನಾನು ಭಾಳ ನೋಡಿಬಿಟ್ಟು ವಾಪಸ್ ಹಂಗೆ ಹೊರಬಿಟ್ಟೆ. ಅಯ್ಯೋ, ಈ ಥರ ಇನ್ನೂ ಅಳ್ತಾ ಕೂತಿದ್ದರಿಂದ ನೋಡಿದಾಗ ಅಳ್ತಾ ಕೂತಿರ್ತಾರೆ ಅಂಥ ಸಿನಿಮಾ. ಅಂತಹ ಚಿತ್ರಗಳನ್ನು ಕೊಟ್ಟಂಥ ಒಬ್ಬ ನಿರ್ದೇಶಕ ಇಂಥ ಒಳ್ಳೆಯ ಕಂಟೆಂಟ್ ಕೊಟ್ಟಂಥ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ ಅಂತಂದರೆ ಇಲ್ಲಿ ಪ್ರೇಕ್ಷಕರು ಇಲ್ಲಿಂದಲೇ ಈ ಒಂದು ಒಳ್ಳೆಯ ಸಿನಿಮಾದ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಬಹುದು ಅಂತ ಹೇಳ್ತೀನಿ. ಸೊ ಹಾಗಾಗಿ ನಿಮಗೆ ಬೇಕಾಗಿದ್ದು ಒಂದು ಸಿನಿಮಾ ಮಾಡಿದಾಗ ಅಯ್ಯೋ ಕಂಟೆಂಟ್ ಇಲ್ಲ ಅನ್ನೋದು, ಇನ್ನೊಂದು ಸಿನಿಮಾ ಮಾಡಿದಾಗ ಕಂಟೆಂಟ್ ಬೇಕಿತ್ತು ಅಂತ ಕೇಳ್ತಿದ್ರು. ಇದೆಲ್ಲ ನಮಗೂ ಕೇಳಿ ನೋಡಿ ಅದನ್ನು ತಾಳೆ ಹಾಕಿ ತೂಗಾಕಿ ನೋಡಿದಾಗ ಎಸ್, ಜನ ಬದಲಾಗಿದ್ದಾರೆ, ಅವ್ರಿಗೆ ಕಂಟೆಂಟ್ ಸಿನಿಮಾಗಳು ಬೇಕು ಅಂತ ಹೇಳಿ ನಮ್ಮ ತಂತ್ರಜ್ಞರು ಬದಲಾಗಿದ್ದಾರೆ, ನಟರು ಬದಲಾಗಿದ್ದಾರೆ, ನಮ್ಮ ಚಿತ್ರರಂಗವೂ ಬದಲಾಗಿದೆ, ಜನರು ಬದಲಾವಣೆ ಕೇಳ್ತಿದ್ದಾರೆ. ಸೊ ಆ ಒಂದು ಅತ್ಯುತ್ತಮ ಅದ್ಭುತವಾದ ಕಂಟೆಂಟ್ ಇರುವಂಥ ಸಿನಿಮಾ ನಿಮ್ಮ ಅಜ್ಞಾತವಾಸಿ ಅಂತ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ್ ಡೈರೆಕ್ಟ್ ಮಾಡುವಾಗ ಒಂದೊಂದು ಸೀನಲ್ಲೂ ಕೂಡ ನಾವು ಅಭಿನಯಿಸುವಾಗ ನಮಗೆ ಗೊತ್ತಿಲ್ಲದಂಗೆ ನಾವು ತಲ್ಲೀನರಾಗ್ತಿದ್ವಿ, ಇನ್ವಾಲ್ವ್ ಆಗ್ತಿದ್ವಿ. ಅಲ್ಲಿ ಒಂಥರ ಮಾಮೂಲಿ ನಮ್ಮ ಚೇಷ್ಟೆ ಪಾತ್ರಗಳನ್ನ ಬಿಟ್ಟು ಇಲ್ಲಿ ತುಂಬ ಸೀರಿಯಸ್ ಆದ ಪಾತ್ರಗಳನ್ನು ಮಾಡುವಾಗ ನಮಗೆ ಗೊತ್ತಿಲ್ಲದಂಗೆ ಆಂಗಿಕವಾಗಿ, ಮೌಖಿಕವಾಗಿ ಗೊತ್ತಿಲ್ಲ, ಆಟೋಮೆಟಿಕಾಗಿ ಎಕ್ಸ್ಪ್ರೆಷನ್ ಬರ್ತಾನೆ ಇರೋದು. ಆ್ಯಂಡ್ ಆ ಸಿನಿಮಾದ ಶಕ್ತಿ ಎಷ್ಟಿದೆ, ಎಷ್ಟು ದೊಡ್ಡ ಕಂಟೆಂಟ್ ಇರುವಂಥ ಸಿನಿಮಾ ಇದು ಅಂತ ನಮಗೆ ಅಭಿನಯ ಮಾಡುವಾಗಲೇ ಗೊತ್ತಿತ್ತು. ಸೊ ಅದರಲ್ಲೂ ನಮ್ಮ ಜನಾರ್ದನ್ ಚಿಕ್ಕಣ್ಣ ಸ್ವಲ್ಪ ಸ್ಟ್ರಿಕ್ಟು, ಒಂದು ಡೈಲಾಗು ಬಿಡೋಲ್ಲ. ನಾನು ಏನು ಜನ ಒಂದು ಅಯ್ಯೋ ಬಿಡಲ್ಲ ಅವನು ಹೇಳೋ ಅನ್ನೋರು ಇವರು ಮೋಡ ಇಲ್ಲ ಸರ್, ಅದು ಹಂಗೆ ಬರಬೇಕು. ಸೊ ಅದೆಲ್ಲ ಒಂಥರ ನೆನೆಸ್ಕೊಂಡಾಗ ಈಗ ಒಂದು ನಮ್ಮ ಜೀವನದ ಆಲ್ಬಮ್ನಲ್ಲಿ ಒಳ್ಳೆ ಮೆಮೊರಿ ಆಗಿರುವಂಥ ಸಿನಿಮಾ ಇದಾಗುತ್ತೆ. ಯಾಕೆಂದರೆ ನಾನು ಇಷ್ಟು ಸಿನಿಮಾಗಳಲ್ಲೇ ಅಭಿನಯಿಸಿದ್ದೀನಿ. ನಾನು ಅಭಿನಯಿಸಿದಂಥ ಅತ್ಯುತ್ತಮ ಚಿತ್ರಗಳಲ್ಲಿ ಅಜ್ಞಾತವಾಸಿ ಕೂಡ ಒಂದು. ಸೊ ಹಾಗಾಗಿ ಈ ಸಿನಿಮಾದ ಬಗ್ಗೆ ಹಾಗೆ ನಾವು ಹೇಳ್ದಂಗೆ ನಾವು ಭಾವನೆ ಹೇಳ್ದಂಗೆ ಸಕ್ಸಸ್ ಮೀಟರ್ ಇನ್ನೂ ಮಾತಾಡ್ತೀವಿ, ಇಲ್ಲಿ ಸ್ವಲ್ಪ ಮಾತಾಡಿರ್ತೀವಿ. ಸೊ ಹಾಗಾಗಿ ನಾವು ಮಾತಾಡೋದು ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಮಾತಾಡಬೇಕಾಗಿರೋರು ನಮ್ಮ ನೆಚ್ಚಿನ ಕನ್ನಡ ಚಿತ್ರರಂಗವನ್ನು ಆರಾಧಿಸುವಂಥ ಚಿತ್ರ ಆರಾಧಕರು, ಸಿನಿಮಾ ಪ್ರೇಮಿಗಳು,
ಈ ಸಿನಿಮಾವನ್ನು ಬಂದು ನೋಡಿ ಎಂಜಾಯ್ ಮಾಡಿ ಹರಸಿ ಆಶೀರ್ವದಿಸಿ. ಯಾಕೆಂದರೆ ಸೀಟಿನ ತುದಿಯಲ್ಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದಾಗಿರುತ್ತೆ. ಯಾಕೆಂದರೆ ತುಂಬ ಅತ್ಯುತ್ತಮ ದಿ ಬೆಸ್ಟ್ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾವೆ. ಒಂದು ನಮ್ಮ ಹೇಮಂತ್ ಆಗಿರ್ಬೋದು, ಜನ ಆಗಿರ್ಬೋದು, ಅದ್ವೈತ್ ಆಗಿರ್ಬೋದು, ಅಂಡ್ ಚರಣ್ ರಾಜ್ ಆಗಿರ್ಬೋದು, ಅಂಡ್ ಕೃಷ್ಣ ಅವರಾಗಿರ್ಬೋದು, ಅಂಡ್ ನಮ್ಮ ಸಹ ನಿರ್ದೇಶಕರು ಅವರುಗಳು ಕೂಡ ಬಹಳ ಮನಸ್ಸಿಟ್ಟು ತುಂಬ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ಈ ಸಿನಿಮಾವನ್ನು ಜನಕ್ಕೆ ಒಪ್ಪಿಸ್ಬೇಕು, ಅವ್ರು ಒಪ್ಪಲೇಬೇಕು ಅನ್ನೋ ಕಾರಣದಿಂದ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಕುತೂಹಲವನ್ನು ಹೆಚ್ಚು ಮಾಡುವಂಥ ಒಂದೊಂದು ಸೀನ್ಗಳು ಕೂಡ ಈ ಸಿನಿಮಾದಲ್ಲಿದ್ದಾವೆ. ಸೊ ನೀವು ಬಂದು ಸಿನಿಮಾ ನೋಡಿದಾಗ ಡೆಫಿನೆಟಾಗಿ ಎಂಜಾಯ್ ಮಾಡ್ತೀರಾ, ಹರಿಸ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ. ಬನ್ನಿ ನೋಡಿ, ಹರಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ಎಲ್ರಿಗೂ ನಮಸ್ಕಾರ. ನಾನು ಹೇಳ್ಬೇಕಾಗಿದ್ದು 90% ಭಾವನ ಅವ್ರು ಕವರ್ ಮಾಡಿಬಿಟ್ರು ಅವನಿಗೆ ಎಕ್ಸ್ಪೀರಿಯನ್ಸಲ್ಲಿ. ಸೊ ಜಸ್ಟ್ ಈ ಸ್ಟೋರಿ ಬಗ್ಗೆ ಹೇಳೋದಾದರೆ, an idea can spark a long journey ಅಂತ ಒಂದು ಮಾತಿದೆ. ಸೊ ನಾವೆಲ್ಲರೂ ಆ್ಯಸ್ ಎ ಟೀಮ್ ಒಟ್ಟಿಗೆ ಬಂದು ಅಜ್ಞಾತ ಸಿನಿಮಾ ಮಾಡೋದಕ್ಕೆ ಬಿಗ್ಗೆಸ್ಟ್ ಸ್ಪಾರ್ಕ್ ವಾಸ್ ದಿ ಸ್ಟೋರಿ ಐಡಿಯಾ. ಸೊ ಕತೆ ಬಗ್ಗೆ ಹೇಳೋದಾದರೆ 1997 ಮಲ್ನಾಡ್ ರೀಜನಲ್ಲಿ ನಡೆಯುವಂಥ ಒಂದು ಕಾಲ್ಪನಿಕ ಕತೆ, ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯುವಂಥ ಕಾಲ್ಪನಿಕ ಕತೆ. ಆ ಹಳ್ಳಿಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸ್ಥಾಪನೆ ಆಗಿ ಒಂದು 25 ವರ್ಷ ಆಗಿರುತ್ತೆ. ಯಾವುದೇ ರೀತಿ ಒಂದು ಸಣ್ಣ ಕ್ರೈಮ್ ಆದರೂ ಆಗಲಿ, ಒಂದು ಯಾವುದೇ ರೀತಿ ಕೇಸ್ ಕೂಡ ರಿಪೋರ್ಟ್ ಆಗಿರಲ್ಲ. 1997 ಫಾರ್ ದಿ ವೆರಿ ಫಸ್ಟ್ ಟೈಮ್ ಒಂದು ಮರ್ಡರ್ ರಿಪೋರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ಕೇಸ್ಗಳು ಇಲ್ಲದೇ ಇರೋ ಕಾರಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಹಳ್ಳಿಯಲ್ಲಿ ಜನಸಾಮಾನ್ಯರ ಥರನೇ ಬದುಕ್ತಾ ಇರ್ತಾರೆ. ಸೊ ವೆರಿ ಫಸ್ಟ್ ಟೈಮ್ ಒಂದು ಕೇಸ್ ಬಂದಾಗ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋಂಥ ಪೊಲೀಸ್ ತಂಡ ಅದನ್ನು ಹೇಗೆ ಸಾಲ್ವ್ ಮಾಡ್ತಾರೆ, ಅದು ಸ್ಟಾರ್ಟ್ ಆಫ್ ದಿ ಸ್ಟೋರಿ. ಸೊ ನನಗೆ ಗುಲ್ಟು ಆದ ನಂತರ ಸ್ವಲ್ಪ ಕ್ಲೂಲೆಸ್ ಆಗಿದ್ದೆ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು. ಇದರಲ್ಲಿ ಒಂದು 2 ಸಿನಿಮಾ ಐಡಿಯಾಗಳಿತ್ತು, ಬಟ್ ಯಾವುದೂ ಮೆಟೀರಿಯಲೈಸ್ ಆಗ್ತಾ ಇರಲಿಲ್ಲ, ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಅಜ್ಞಾತವಾಸಿ ಕತೆ ನನಗೆ ಕೋವಿಡ್ ಟೈಮಲ್ಲಿ ಕೃಷ್ಣರಾಜ್ ಅವರು ಬಂದು ಹೇಳ್ತಾರೆ. ನನಗೆ ಫಾರ್ 3 ರೀಸನ್ಸ್ ತುಂಬ ಎಕ್ಸೈಟ್ ಮಾಡಿತು ಈ ಕತೆ. ಫಸ್ಟು ಸ್ಕ್ರೀನ್ ಪ್ಲೇ ಡಿಸೈನ್ ಆಗಿದ್ದ ರೀತಿ, ಸೆಕೆಂಡು ಮೆಥಡ್ ಆಫ್ ಕಿಲ್ಲಿಂಗ್ ಆ್ಯಂಡ್ ದಿ ಮೋಟಿವ್ ಬಿಹೈಂಡ್ ದ ಕಿಲ್. ಈ ಮೂರು ಈ ಥ್ರಿಲ್ಲರ್ ಜಾನ್ರದಲ್ಲಿ ತುಂಬ ಫ್ರೆಶ್ ಆಸ್ಪೆಕ್ಟಲ್ಲಿ ಅವರು ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಬರೆದಿದ್ರು ಅಂತ ಅನಿಸ್ತು. ಎಕ್ಸೈಟ್ ಆಯಿತು. ನಾನು ಹೇಮಂತ್ ಅವ್ರಿಗೆ ಕಥೆನ ಹೇಳಿದೆ. ಸೊ ಈ ಫೆಲ್ಟ್ ದ ಸೇಮ್, ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಐಡಿಯಲ್ ಚಾಯ್ಸ್ ನಿಮ್ಗೆ ಯಾರ ಜೊತೆ ಕೆಲಸ ಮಾಡಬೇಕು ಅಂತ ಹೇಳ್ತೀರ ಅಂದ ತಕ್ಷಣ ನನಗೆ ಫಸ್ಟು ನೆನಪಾಗಿದ್ದು ರಘು ಸರ್. ನನಗೆ ರಘು ಸರ್ ಅಂತ ಗೋಲ್ಡ್ ಮೈನ್ ಇದ್ದಂಗೆ. ಐ ಕೀಪ್ ಕಮಿಂಗ್ ಬ್ಯಾಕ್. ಮತ್ತು ವಾಪಸ್ ಬಂದು ಹೊಸ ಪಾತ್ರ ಯಾವುದೇ ಸಿಕ್ಕಿದ್ರು ಸರಿ ರಘು ಸರ್ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಅಂದರೆ ಒಂದು ದಾರಿ ಹುಡ್ಕೊಂತ ಹೋಗ್ತೀನಿ, ರಘು ಸರ್ ಜೊತೆಗೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು. ಪವನ್ ಅವರು ಅಫ್ಕೋರ್ಸ್ ಎಸ್, ನಾಟ್ ದಿ ಫಸ್ಟ್ ಚಾಯ್ಸ್, ಬಟ್ ಒಂದು 8-9 ಆ್ಯಕ್ಟ್ರೆಸಸ್ನ ನಾವು ಆಡಿಷನ್ ಮಾಡಿದ್ವಿ. ಒಂದು ಪರ್ಟಿಕ್ಯುಲರ್ ಮೊನೋಲಾಗ್ ಇದ್ದು ಸಿನಿಮಾದಲ್ಲಿ. ಸೊ ಅದನ್ನು ಯಾರು ರೈಟಾಗಿ ಆ್ಯಕ್ಟ್ ಮಾಡ್ತಾರೆ ಅವ್ರನ್ನ ಪಾತ್ರ ತೊಗೊಬೇಕು ಅಂತಿತ್ತು. ಸೊ ಆಫ್ ಆಲ್ ದಿ 9 ಆ್ಯಕ್ಟ್ರೆಸಸ್ ಐ ಥಿಂಕ್ ಯು ಪರ್ಫಾರ್ಮ್ ಬೆಸ್ಟ್ ಪವನ್. ಸೊ ಈವನ್ ಫಸ್ಟ್ ಚಾಯ್ಸ್ ಆಗಿಲ್ಲ ಅಂದರೂ ಯು ಆರ್ ದಿ ಬೆಸ್ಟ್ ಅನ್ನೋ ಥರ. ಸೊ ಸಿದ್ದು ಜೊತೆ ನಾನು ಆಲ್ರೆಡಿ ವರ್ಕ್ ಮಾಡಿದ್ದೆ ಸಾರ್ವಜನಿಕರಿಗೆ ಸುವರ್ಣ ಅವಕಾಶದಲ್ಲಿ. ಸೊ ಒಂದು ಟೀನೇಜ್ ಪಾತ್ರ ಮಾಡ್ತಾ ಇದ್ದಾರೆ ಇದರಲ್ಲಿ. ನನಗೆ ಫಸ್ಟ್ ಚಾಯ್ಸು ಕತೆ ಕೇಳಿದ ತಕ್ಷಣ ಫಸ್ಟ್ ಚಾಯ್ಸು ನನಗೆ ಸಿದ್ದವರು ತಲೆಗೆ ಜ್ಞಾಪಕ ಬಂದರು. ರವಿ ಸರ್ದು ಸುಮಾರು ಸಿನಿಮಾಗಳು ನೋಡಿದ್ದೆ, ಸೀರಿಯಲಲ್ಲಿ ತುಂಬ ಹಾಟ್ ಫೇವ್ರೇಟು. ಇದರಲ್ಲಿ ತುಂಬ ಒಂದು ಸೀರಿಯಸ್ ಪಾತ್ರ ಮಾಡಿದ್ದಾರೆ. ನನಗೆ ಅದು ಆ ಸ್ಟೀರಿಯೋಟೈಪ್ ಕಾಸ್ಟ್ನ ಬ್ರೇಕ್ ಮಾಡಿ ಬೇರೆ ಒಂದು ಒಳ್ಳೆ ನಟನ ಬೇರೆ ಆಯಾಮದಲ್ಲಿ ನೋಡೋದು ತುಂಬ ಇಷ್ಟ. ಸೊ ಏಪ್ರಿಲ್ 11 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮೀಡಿಯಾ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇ, ಒಂದು ಸಿನಿಮಾ ನೋಡಿ ಎಲ್ಲರೂ ಆಶೀರ್ವಾದ ಮಾಡಿ ಅಂತ. ಥ್ಯಾಂಕ್ ಯು. ಸ್ಕ್ರಿಪ್ಟಲ್ಲಿ ನಮಸ್ಕಾರ ಎಲ್ಲರಿಗೂ. ನಾನು ಯೂಶ್ವಲಿ ನಾನು ಟ್ರೈಲರ್ ಮೂಲಕ ನಾವು ಕೆಲಸನ ತೋರ್ಸೋಕ್ಕೆ ಇಷ್ಟಪಡೋದು. ಜಾಸ್ತಿ ಮಾತಾಡೋಕ್ಕೆ ಯಾವತ್ತೂ ಜಾಸ್ತಿ ಮಾತಾಡೋದನ್ನಲ್ಲ. ನನ್ನ ನಂಬಿಕೆ ಅಂದರೆ ನಾನು ಫಸ್ಟ್ ಕತೆ ಮಾಡಬೇಕು ಅಂತ ಓಡಾಡಿದಾಗ ಗಾಂಧಿನಗರಲ್ಲಿ ತುಂಬ ಆಫೀಸ್ಗಳಿಗೆ ವಿಸಿಟ್ ಮಾಡಿ ಏನೋ ಪ್ರೊಡ್ಯೂಸ್ ಮಾಡ್ತೀರಾ ಅಂತ ತುಂಬ ಓಡಾಡಿದ್ದೆ. ಗೋಧಿ ಬಣ್ಣ ಆದಮೇಲೆ ನಾನು ರಕ್ಷಿತ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು ಈ ಥರ ಕತೆಗಳಿಗೆ ಯಾಕೆ ಇಷ್ಟು ಒದ್ದಾಡಬೇಕು ಕತೆ ಮಾಡೋದಕ್ಕೆ, ಪ್ರೊಡ್ಯೂಸ್ ಮಾಡೋದಕ್ಕೆ.
ಒಳ್ಳೆ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀವಿ, ಯಾಕೆ ಇಷ್ಟು ಕಷ್ಟ ಇರಬೇಕು ಅಂತ ನಾವು ಮಾತಾಡ್ಕೊತಾ ಇದ್ವಿ. ಆ್ಯಂಡ್ ಅವನು ಹೇಳ್ತಾ ಇದ್ದಿದ್ದು ನಾನು ಚೆನ್ನಾಗಿ ನನ್ನ ಒಂದು ಪೊಸಿಷನಿಗೆ ಬಂದರೆ ಒಳ್ಳೆ ಕಥೆಗಳಿಗೆ ನಾನು ಇನ್ವೆಸ್ಟ್ ಮಾಡ್ತೀನಿ, ನಾನು ಪ್ರೊಡ್ಯೂಸರ್ ಆಗ್ತೀನಿ ಅಂತ. ನಾನು ರಚಿತ್ ಮಾತಾಡ್ಕೊಂಡಿದ್ದು ಬೇಸಿಕ್ಲಿ ಅದೇ. ಆ್ಯಂಡ್ ಇವತ್ತು ಮಾಡ್ತಾ ಇರೋದು, ಅವತ್ತು ನಾವಿಬ್ಬರು ಏನು ಮಾತಾಡ್ಕೊಂಡಿದ್ವು, ಒಳ್ಳೆ ಕಥೆಗಳಿಗೆ ನಾವು ಇಷ್ಟಪಡೋಂಥದ್ದು ಆ್ಯಸ್ ರೈಟರ್ಸ್, ಆ್ಯಸ್ ಫಿಲ್ಮ್ ಮೇಕರ್ಸ್, ನಾವು ಎಕ್ಸೈಟ್ ಆಗೋಂಥ ಫಿಲಮ್ಗಳಿಗೆ ನಾವು ಯಾಕೆ ಅದನ್ನು ಯಾಕೆ ಜೀವಕ್ಕೆ ತರಬಾರ್ದು ಅನ್ನೋದು ಒಂದು ಪರ್ಸ್ಪೆಕ್ಟಿವಿಂದ ಪ್ರೊಡಕ್ಷನ್ ಶುರು ಮಾಡಿದ್ದು. ಆ್ಯಂಡ್ ನನಗೆ ಭಾಳ ಹೆಮ್ಮೆ ಇದೆ ದಟ್ ಜನಾರ್ದನ್ ಮೊದಲನೇ ಸಿನಿಮಾನ ಡೈರೆಕ್ಷನ್ ಮಾಡ್ತಾರೆ. ಜನಾರ್ದನ್ ಅಂದರೆ ಸಿಕ್ಕಾಪಟ್ಟೆ ಗೌರವ ಇದೆ. ತುಂಬ ಅದ್ಭುತವಾದ ಟೆಕ್ನಿಷಿಯನು, ತುಂಬ ಒಳ್ಳೆ ಫಿಲ್ಮ್ ಮೇಕರು. ಆ್ಯಂಡ್ ನಮ್ಮ ಇಂಡಸ್ಟ್ರಿಲಿ ಒನ್ ಆಫ್ ದ ಮೋಸ್ಟ್ ಬ್ರೈಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ಬೋದು, ಆ್ಯಸ್ ಎ ರೈಟರ್, ಆ್ಯಸ್ ಎ ಡೈರೆಕ್ಟರ್. ಆ್ಯಂಡ್ ನಮ್ಮ ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ರಘು ಸರ್ಗೆ ಹೇಳ್ತಾ ಇದ್ದೆ ರೀಸೆಂಟಾಗಿ, ನಾನು ಅವ್ರನ್ನ ಸೈನೈಡಲ್ಲಿ ಥಿಯೇಟ್ರಲ್ಲಿ ನೋಡಿದ್ದು. ಅವ್ರ ಪರ್ಫಾರ್ಮೆನ್ಸ್ ನನಗೆ ಇವತ್ತೂ ಅವರು ಆ ಒಂದು ಸಿಕ್ಕಾಕೊಂಡಿದ್ದು ಎಕ್ಸ್ಪೀರಿಯನ್ಸ್ನ ಎಷ್ಟು ಅದ್ಭುತವಾಗಿ ನಟನೆ ಮಾಡಿದ್ರು ಅಂದರೆ, ನಾವು ತುಂಬ ಸತಿ ಏನು ಮಾಡ್ತೀವಿ ಅಂದರೆ ತಪ್ಪಂತಲ್ಲ, ಸಿನಿಮಾ ನಾಯಕ ತುಂಬ ಅಟೆನ್ಷನ್ ಕೊಡ್ತೀವಿ, ಪೋಸ್ಟರ್ ಮೇಲೆ ಮುಖ ಯಾರು ಇರ್ತಾರೆ ಅಂತ. ಬಟ್ ಆ ನಾಯಕನ ಹಿಂದೆ ಎಷ್ಟು ಜನ ಅದ್ಭುತವಾದ ನಟರಿರ್ತಾರೆ. ಆ ನಾಯಕನಿಗೆ ಒಂದು ಸೀನಲ್ಲಿ ಫೀಡ್ ಆಫ್ ಮಾಡೋದಕ್ಕೆ ಇಂಥ ಅದ್ಭುತವಾದ ನಟರುಗಳು ಇದ್ದಾಗೇ ಒಂದು ನಾಯಕ ಹುಟ್ಟಕ್ಕೆ ಸಾಧ್ಯ. ಅದು ಎಷ್ಟು ಸಿನಿಮಾಗಳಲ್ಲಿ ರಘು ಸರ್ ಮಾಡಿದ್ದಾರೆ ಅಂದರೆ, ಆ್ಯಂಡ್ ನನಗೆ ಅಂಥ ಒಂದು ಅದ್ಭುತ ಆ್ಯಕ್ಟರು ನಾವು ಸೆಲೆಬ್ರೇಟ್ ಮಾಡಬೇಕು ಅಂಥವ್ರು ಈ ಸಿನಿಮಾ ಮಾಡ್ತಾ ಇರೋದು ನನಗೆ ಭಾಳ ಹೆಮ್ಮೆ ವಿಷಯ. ಆ್ಯಂಡ್ ರಘು ಸರ್ ಒಬ್ಬರೇ ಅಲ್ಲ, ರವಿಶಂಕರ್ ಸರ್ ಆಗಲಿ, ಭಾವನ ಅವರಾಗಲಿ, ಸಿದ್ದು ಮಲ್ಮನಿ ಆಗಲಿ, ಶರತ್ ಸರ್ ಆಗಲಿ, ಎಲ್ಲ ಅದ್ಭುತವಾಗಿ ಸ್ಟಾರ್ ಕಾಸ್ಟ್ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಫಿಲಮ್ ನೋಡಿದ್ದೀನಿ, ನನಗೆ ಭಾಳ ಹೆಮ್ಮೆ ಇದೆ. ಒಳ್ಳೆ ಕಂಟೆಂಟು, ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋದು ನನ್ನ ನಂಬಿಕೆ. ಇನ್ನು ಜನರನ್ನ ನಂಬಿ ಈ ಥರ ಸಿನಿಮಾ ಮಾಡಿರೋದು. ಐ ಹೋಪ್ಫುಲಿ ಅದನ್ನು ಥಿಯೇಟ್ರಿಗೆ ಬಂದು ಅದನ್ನು ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾರೆ ಅಂತ ನನ್ನ ಹೋಪ್ ಅಷ್ಟೇ. ಥ್ಯಾಂಕ್ ಯು. No ma'am, it was not difficult. Releasing a film at the right time is very important. That is a producer's prerogative. ನಾನೇನು ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಕೋ ಪಾರ್ಟ್ನರ್ ಪ್ರಚುರ ಆಗಿರಲಿ, ಜಯಲಕ್ಷ್ಮಿ ಅವರಾಗಲಿ, ಜನ ಪಿಕ್ಚರ್ಸ್ ಆಗಲಿ, ನಾನು ಅವ್ರ ಜೊತೆ ಇದ್ರ ಬಗ್ಗೆ ಮಾತಾಡಿದಾಗ, ನಾವು ಸಿನಿಮಾ ಶುರು ಮಾಡಿದ್ದು 2 ವರ್ಷ ಆದರೂ ನಾವೇನಿಗೆ ಬರಲಿಲ್ಲ ಅಂದರೆ ಎನ್ವೈರ್ಮೆಂಟ್ ಸರಿ ಇರಲಿಲ್ಲ. ರಿಲೀಸ್ ಮಾಡೋದಕ್ಕೆ, ವ್ಯಾಪಾರಕ್ಕೆ, ಯಾವುದಕ್ಕೂ ಒಂದು ಎನ್ವೈರ್ಮೆಂಟ್ ಅಂತ ಇರಲಿಲ್ಲ. ಸ್ವಲ್ಪ ಡಿಸ್ಟೆಬಿಲೈಸ್ಡ್ ಆಗಿತ್ತು ಬಿಕಾಸ್ ಆಫ್ OTT ಪ್ಲಾಟ್ಫಾರ್ಮ್ಸ್, ಪೋಸ್ಟ್ ಕೋವಿಡ್ ಕರೆಕ್ಷನ್ಸ್ ನಡೀತಾ ಇತ್ತು ಮಾರ್ಕೆಟಲ್ಲಿ. ಸೊ ಸಿನಿಮಾನ ಅಷ್ಟು ಜನ ಅವ್ರದ್ದು ಬೆಸ್ಟ್ ಎಫರ್ಟ್ಸ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ, ನನ್ನ ಜವಾಬ್ದಾರಿ ಅದನ್ನು ಜನಕ್ಕೆ ತಲುಪ್ಸೋಕ್ಕೆ, ಅದು ಕರೆಕ್ಟಾಗಿ ತಲುಪಿಸೋದು ನನ್ನ ಜವಾಬ್ದಾರಿ. ಅದಕ್ಕೆ ಏನು ಬೇಕು, ತಡ ಆದರೂ ಪರವಾಗಿಲ್ಲ, ಫಿನಾನ್ಷಿಯಲ್ ಪೇನ್ ನಂದು. ದಟ್ ಈಸ್ ಅ ಬರ್ಡನ್ ಫಾರ್ ಮೀ ಆ್ಯಂಡ್ ಮೈ ಪಾರ್ಟ್ನರ್ಸ್. ನಮಗೆ ಕ್ಲಾರಿಟಿ ಇತ್ತು, ನಾವು ಇಷ್ಟು ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕರೆಕ್ಟ್ ರೀತಿಯಲ್ಲಿ ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಆ ಉದ್ದೇಶದಿಂದ ನಾವು ಈ ಟೈಮ್ಗೆ ರಿಲೀಸ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇರೋದು. ಇನ್ನೊಂದು ಭಾಳ ಹೆಮ್ಮೆ ವಿಷಯ ಏನು ಅಂದರೆ, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಮೊದಲಾಗೇ ಒಬ್ಬರು ಡಿಸ್ಟ್ರಿಬ್ಯೂಟರ್ ಬಂದು, ಇಲ್ಲ ಸರ್ ಈ ಸಿನಿಮಾ ಮಾಡಬೇಕು, ಇದನ್ನು ಮಾಡ್ತೀನಿ ನಾನು ಅಂತ ಮುಂದೆ ಬಂದು ಬೆಂಗಳೂರು ಕುಮಾರ್ ಅವರು ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ರಿಲೀಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದು ಐ ಥಿಂಕ್ ಇಟ್ಸ್ ಅ ವೆರಿ ಗುಡ್ ಪಾಸಿಟಿವ್ ಡಿರೆಕ್ಷನ್ ದಟ್ ಕಂಟೆಂಟ್ ಸಿನಿಮಾಗೆ ಫಸ್ಟೇ ಬಂದು ವ್ಯಾಪಾರ ಮಾತಾಡೋದು, ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಅದು ಜಾಸ್ತಿ ಆದಷ್ಟು ಇಂಡಸ್ಟ್ರಿ ಹೆಲ್ತ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ನಂಬಿಕೆ. ಆ್ಯಂಡ್ ವೆಯ್ಟ್ ಮಾಡಿರೋದು ನನಗೆ ಬಿಸ್ನೆಸ್ ಪರ್ಸ್ಪೆಕ್ಟಿವಲ್ಲಿ ಹಿಂಗೆ ವರ್ಕೌಟ್ ಆಗ್ತಾ ಇದೆ ಅನ್ನೋದು ನನಗೆ ಕಾಣಿಸ್ತಾ ಇದೆ. ಸೊ ಇಟ್ ಇಸ್ ವರ್ಕ್ಡ್ ಔಟ್ ಫಾರ್ ಮೀ ಟು ಟೈಮ್ ದ ರಿಲೀಸ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. ಅಲ್ಲ, ಇದು ವಾಸ್ತವ ಅದು ಮೇಡಮ್. ನಾನೊಬ್ಬ ರೈಟರು, ಜನನೂ ರೈಟರೇ. ನಾವು ವಾಸ್ತವದಲ್ಲಿ ಒಬ್ಬ ಕಥೆಗಾರನಿಗೆ, ಒಬ್ಬ ಅದ್ಭುತ ನಟನಿಗೆ ನಾವೆಷ್ಟು ಬೆಲೆ ಕಟ್ತೀವಿ ಅನ್ನೋದು ಕಾಣಿಸುತ್ತೆ. ಯಾವ ಸಿನಿಮಾಗಳಲ್ಲಿ ಅಂದರೆ ರೈಟರ್ಸ್ಗೆ ಎಷ್ಟು ಸಂಭಾವನೆ ಸಿಗುತ್ತೆ, ಅವ್ರಿಗೆ ಎಷ್ಟು ಗೌರವ ಸಿಗುತ್ತೆ, ಪೋಸ್ಟಲ್ಲಿ ಅವ್ರ ಹೆಸರು ಇರುತ್ತಾ ಇಲ್ವೋ, ಇದೆಲ್ಲ ಡಿಟರ್ಮೈನ್ ಮಾಡುತ್ತೆ. ಕತೆಗೆ ಫೌಂಡೇಶನ್ ಕೊಡೋದು ಫೈನಲಿ ಒಬ್ಬ ರೈಟರ್. ಸೊ ಒಂದು ರೈಟರ್ಗೆ ತುಂಬ ಇಂಪಾರ್ಟೆಂಟ್. ನನಗೆ ಅದು ತುಂಬ ಹೆಮ್ಮೆ ವಿಷಯ ಅಂದರೆ, ಕತೆ ಬೇರೆಯವ್ರು ಯಾರು ಬರ್ತಿರೋದು, ಒಬ್ಬರು ರೈಟರ್ ಕತೆನ ನಾವು ತೊಗೊಂಡು ಅದರಿಂದ ಸ್ಕ್ರೀನ್ ಪ್ಲೇ ಮಾಡಿ ಸಿನಿಮಾ ಕಟ್ಟಿರೋದು. ಆ ಹ್ಯಾಬಿಟ್ಟು ಜಾಸ್ತಿ ಆದಷ್ಟು
ಇವಾಗ ಮಲಯಾಳಂ ಸಿನಿಮಾ ಅದನ್ನು ತೋರಿಸಿದ್ದಾರೆ. ರೈಟರ್ಸ್ ಕತೆಗಳು ಬರೀತಾರೆ, ಡೈರೆಕ್ಟರ್ಸ್ ಹೋಗಿ ಅದನ್ನು ಮಾಡ್ತಾರೆ. ಡೈರೆಕ್ಟರ್ ಈಸ್ ಆಲ್ಸೋ ರೈಟಿಂಗ್, ಅಂದರೆ ಇವರು ಕತೆ ತೊಗೊಂಡು ತುಂಬ ಬರೆದಿದ್ದಾರೆ ಅದ್ರ ಮೇಲೆ. ಸೊ ಅದು ಆ ಕಲ್ಚರ್ ತುಂಬ ಇಂಪಾರ್ಟೆಂಟು ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲ, ಜನರಲ್ ಸ್ಟ್ಯಾಂಡಿಂಗ್ ಇನ್ ಇಂಡಸ್ಟ್ರಿ ಮೇಡಮ್. ಪ್ರತಿಯೊಬ್ಬ ಅಂದರೆ ಸಿನಿಮಾ ಮಾಡೋಕ್ಕೆ ಒಂದು ಊರು ಬೇಕು. ಒಬ್ರು ಕೈಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಹೀರೋ ಇದ್ದರೆ ಆಗಲ್ಲ, ಅಥವಾ ಒಬ್ಬರು ಆ್ಯಕ್ಟರ್ಸ್ ಇದ್ರೆ ಆಗಲ್ಲ, ಒಬ್ಬರು ಡೈರೆಕ್ಟರ್ ಇದ್ರೆ ಮಾತ್ರ ಆಗಲ್ಲ. ಒಂದು ಇಡೀ ತಂಡ ಬೇಕು. ನನಗೆ ಆ ತಂಡನೇ ಆನೆ ಬಲ. ನಮಗೆ ನಮ್ಮೆಲ್ಲರಿಗೂ ಆ ತಂಡನೇ ಆನೆ ಬಲ. ಸೊ ಅದು ಇಂಪಾರ್ಟೆಂಟು. ಅದ್ವೈತ್ ಅವ್ರ ಕೆಲಸ, ಚರಣ್ ಅವ್ರ ಕೆಲಸ, ಸೌಂಡ್ ಡಿಪಾರ್ಟ್ಮೆಂಟ್ ಅವ್ರ ಕೆಲಸ, ನಮ್ಮ ಎಡಿಟರ್ MC ಭರತ್ ಅವ್ರ ಕೆಲಸ, ಪ್ರತಿಯೊಬ್ಬರು ಸಿನಿಮಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದರಿಂದ ಒಂದು ಅದ್ಭುತವಾದ ಸಿನಿಮಾ ಆಗೋಕ್ಕೆ ಸಾಧ್ಯ. ಅದೊಂದೇ ರೀತಿ, ಅದ್ರ ಬಿಟ್ಟು ಯಾವುದೂ ಬೇರೆ ರೀತಿ ಇಲ್ಲ. ನೆಕ್ಸ್ಟ್ ಸರ್ ಮಾತಾಡ್ತಾರೆ. ಥ್ಯಾಂಕ್ ಯು. ಎಲ್ಲ ನಮ್ಮ ಸಿನಿಮಾ ಭಾಗಸ್ಥರು, ನಮ್ಮ ಕುಟುಂಬಸ್ಥರಿಗೆಲ್ಲರಿಗೂ ನಮಸ್ಕಾರ. ಮಹಾಭಾರತದ ಒಂದು ಪೋರ್ಷನ್ನು ಅಜ್ಞಾತವಾಸ ಅನ್ನೋದೇ ವೇಷ ಮಾಡಿಸ್ಕೊಂಡು ಬದುಕಬೇಕು ಅನ್ನೋದೇ. ಇವಾಗ ಲೋಕಲಿಗೆ ಬಂದು ತಲೆ ಮಾಡಿಸ್ಕೊಂಡು ಹೋಗ್ತೀವಿ ನಾವು. ಇಲ್ಲಿ ತುಂಬ ಸಾಕಷ್ಟು ಮೆಚ್ಚುವಂಥ ಅಂಶಗಳು ಕಾಣ್ತಾವೆ. ಒಂದೇ ಅಂದರೆ ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರನ್ನ ಕತೆ ಕೇಳಿಬಿಟ್ಟು ಇದನ್ನು ನೀವು ಮಾಡಿ ಅಂತ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ದು, ಇದು ಇಂಡಸ್ಟ್ರಿ ಬೆಳೆಯೋದಕ್ಕೆ ತುಂಬ ಆರಾಮಾಗಿ ಹೇಮಂತ್ ಹೇಳ್ಬೋದು, ಬೇಗ ನಾನೇ ಮಾಡಿಬಿಡ್ತೀನಿ ಬಿಟ್ಬಿಡಿ ಅಂತ. ಯಾಕೆಂದರೆ ಅವರು ಈಗಾಗಲೇ ಸಾಕಷ್ಟು ಒಳ್ಳೆ ಸಿನಿಮಾಗಳು ಮಾಡಿರೋರು, ಒಳ್ಳೆ ಕನ್ನಡ ಪ್ರೇಕ್ಷಕರಿಗೆ ಒಳ್ಳೆ ನೆನಪುಗಳನ್ನು ಕೊಟ್ಟಿರೋರು. ಹಾಗಾಗಿ ಯಾಕಂದರೆ ಇದು ಬರೀ ಡೈರೆಕ್ಟ್ರು ಅಂತಲ್ಲ, ಅದು ಕ್ಯಾಮ್ರಾಮನ್ಗಳು ತುಂಬ ಚೆನ್ನಾಗಿರೋ ಅವ್ರವ್ರ ಕೆಲಸಗಳು ಟಪ ಅಂತ ಹೆಂಗೋ ಮುಗಿಸ್ಕೊಂಡ್ಬಿಡ್ತಾರೆ. ಅದು ಮ್ಯೂಸಿಕ್ ಆಗ್ಬೋದು, ಕತೆಗಾರ ಆಗ್ಬೋದು, ಕಲಾವಿದರಾಗ್ಬೋದು, ನಿರ್ಮಾಪಕ ಆಗ್ಬೋದು, ಇವರೆಲ್ಲರೂ ಈ ಎಕ್ಸ್ಚೇಂಜು ಮೊದಲಿತ್ತು. ಇದೆಲ್ಲ ಒಂದು ಗ್ಯಾಪ್ ಆಗಿದೆ. ಇದು ಮತ್ತೆ ಇವರು ಶುರು ಮಾಡಿದ್ದಾರೆ. ಇದು ಒಳ್ಳೆಯದಾಗಲಿ, ಅದು ಹುಟ್ಟಲಿ ಅನ್ನೋದೇ ನಮ್ಮೆಲ್ಲ ನಮ್ಮ ಕಲಾವಿದರು. ಹಾಗಿದ್ದಾಗ ನಾವೆಲ್ಲರೂ ನೆಮ್ಮದಿಯಾಗಿರ್ಬೋದು ನಿಜವಾಗ್ಲೂ. ಹೌದಲ್ಲಪ್ಪ, ಈ ಥರದ ಕಥೆಗಳು ಹುಡ್ತಾವಲ್ಲ ಅಂದ್ಬಿಟ್ಟು ಇದೊಂದು ಅಂಶ. ಆಮೇಲೆ ಒಂದು ತುಂಬ ಕೆಲಸ ಎಲ್ಲ ಮಾಡಿದ್ಮೇಲೆ ಮಾತಾಡ್ತಿದ್ವಿ ಅಂದಾಗ ಅದಕ್ಕೊಂದು ಮತ್ತೆ ಹೇಮಂತ್ ಅವರು ತಾಯಿ ವಿಚಾರಕ್ಕೆ ಬಂದಾಗ ಅವ್ರ ತಾಯಿನ ಇದ್ದರು ಪೂಜೆ ದಿವಸ ಬಂದಾಗ ವಿಷಯ ಆಯಿತು. ಅವ್ರ ತಾಯಿದೊಂದು ಸ್ವಲ್ಪ ಡಿಸ್ಟರ್ಬ್ ಆಯಿತು, ತಾಯಿನ ಹೋದಾಗ. ಅವಾಗ ಅದಕ್ಕೆ ಅವರು ಸ್ವಲ್ಪ ಟೈಮ್ ತಗೊಂಡು ಮತ್ತು ನಮಗೆ ಅದು ಚೇತರಿಸ್ಕೊಂಡು ಮತ್ತೆ ಅದಕ್ಕೆ ಶುರುವಾಗ್ತಿದ್ದಾಗ ಬೆಂಗಳೂರು ಕುಮಾರ್ ಅವ್ರು ಬಂದಿರೋದು ನಿಜವಾಗ್ಲೂ ಭಾಳ ಒಂದು ತುಂಬ ಪ್ರೊಫೆಷ್ನಲ್ ಆಗಿ ಬಂದಿರೋದು ನಮಗೆ ಭಾಳ ಖುಷಿ ಆಯ್ತಲ್ಲ ಈ ಸಿನಿಮಾಗೆ. ಅಂದರೆ ಅವ್ರು ನೋಡಿ, ಯಾಕೆಂದರೆ ಅವರು 9 ಭಾಷೆ ಮಾಡೋರು. ಬೆಂಗಳೂರು ಕುಮಾರ್ ಅಂತ ಅಷ್ಟೇ, ತೆಲುಗು, ತಮಿಳು, ಕನ್ನಡಕ್ಕೂ ಅವ್ರು ಬೆಂಗಳೂರು ಕುಮಾರ್ ಬಂದಿರೋದು, ಅದು ನಮ್ಗೆ ತುಂಬ ಪ್ಲಸ್ ಆಗಿತ್ತು. ಇದು ನಿಜವಾಗ್ಲೂ ಇದು ನಮಗೆ ನಮ್ಮ ಸಿನಿಮಾ ನಿಜವಾಗ್ಲೂ ಒಂದು ಅಜ್ಞಾತವಾಸಿ ಅಂತ ಧೈರ್ಯ. ಇನ್ನು ಜನಾರ್ದನ್ ಈ ಕತೆ ಹೇಳಿದಾಗ ಫಸ್ಟು ಜನಾರ್ದನ್ ಹೇಳಿದ ತಕ್ಷಣ ಯಾರು ಜನಾರ್ದನ್ ಈ ಕತೆ ಮಾಡಿತ್ತು ಅಂತ ಅವ್ರ ಗುರುಗಳು ಅಂತ ಒಂದು ಸ್ವಲ್ಪ ಸೈಲೆನ್ಸು. ಯಾವ ಪಾತ್ರ ಕೇಳಿದ್ರು ಇದ್ಯಾರು ಮಾಡ್ತಾರೆ, ಅದ್ಯಾರು ಮಾಡ್ತಾರೆ, ಹಿಂದಿನ ಮಾಡ್ತಾರೆ ಅಂದರೆ ಎಲ್ಲ ಪಾತ್ರಗಳ ಬಗ್ಗೆ ಹೊಟ್ಟೆ ಕಿಚ್ಚಾಗಂಗಿದೆ. ಶರತ್ ಒಂಥರ ಡಬಲ್ ಹೊಟ್ಟೆ ಕಿಚ್ಚಾಗುತ್ತೆ. ಇವರು ಜ್ಯೋತಿಷಿಗಳು, ಇಡೀ ಈ ಸಿನಿಮಾ ಜ್ಯೋತಿಷಿಗಳು ಇವರೇ. ಸುಮ್ಮನೆ ಸೈಲೆಂಟಾಗಿ ಕೂತಾರೆ ನೋಡಿ ಇವರು, ರವಿಶಂಕರ್ ಗೌಡರು ಅವರೇ ನಿಜವಾದ ಜ್ಯೋತಿಷಿಗಳು ಈ ಸಿನಿಮಾಗೆ. ಉಸಿರೇ ಬಿಡಲ್ಲ. ಹೇಮಂತ್ ಅವಾಗಲೇ ಸೈಡ್ ಕರ್ಕೊಂಡು ಹೇಳಿದ್ರು, ಇದು ಮರ್ಡರ್ ಮಿಸ್ಟರಿ ಸಿನಿಮಾ, ಜಾಸ್ತಿ ಕತೆ ಬಗ್ಗೆ ಬಿಟ್ಬಿಡ್ಬಿಡಿ, ಇಲ್ಲಾಂದ್ರೆ ನೀವು ಮರ್ಡರ್ ಆಗ್ತೀರಾ ಅಂತ. ಸೊ ಹಾಗಾಗಿ ಸೈಲೆಂಟಾಗಿ ಬಂದಿದ್ವಿ. ಆ ಥರದ್ದು ಯಾರ ಪಾತ್ರಗಳು ಕೇಳಿದ್ರು, ಭಾವನಾ ಅವ್ರದ್ದಾಗ್ಬೋದು, ಸಿದ್ದುದಾಗ್ಬೋದು, ಈ ಎಲ್ಲ ಕ್ಯಾರೆಕ್ಟರ್ಗಳನ್ನ ಇವ್ರೇನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ, ಈ ಥರದ್ದು. ಆಮೇಲೆ ಒಂದು ಸಣ್ಣದಾಗಿ ಹೌದಲ್ಲಪ್ಪ, ಮುಂದೆ ಈ ಕೊಲೆ ನಮಗೆ ಕೆಲವು ಕೊಲೆಗಳು ನಿಮಗೆ ಮೆಂಟಲಿನೂ ಆಗುತ್ತೆ, ಫಿಸಿಕಲಿ ಆಗುತ್ತೆ. ಈ ಅದೇ ನಮ್ಗೆ ಹೇಳಿದ್ವಲ್ಲ ತಲೆಮಾರಿಸ್ಕೊಳ್ಳೋದು ಅಂತ, ಒಳಗೆ ತಳದೊಳಗೆ ನನ್ನೊಳಗೆ ಈಗ ಈ ಥರದ ಕೊಲೆ ಆದಾಗ ಏನು ಮಾಡೋಣ, ಯಾರಿಗೆ ಹೇಳೋಣ? ಈ ಥರದ್ದೇನೋ ಒಂದು ಮಾಡಿ ಮೊಸರು ಮಜ್ಜಿಗೆ ಮಿಕ್ಸಿಲಾಗಿ ಕರೆದು ರುಬ್ಬಿಬಿಟ್ಟವ್ರು ಇದನ್ನು ಹೆಂಗೆ ತಪ್ಪಿಸ್ಕೊಳಕ್ಕಾಗಲ್ಲ. ಆಮೇಲೆ ಎಲ್ಲೆಲ್ಲೋ ಆ ಥರದ್ದು ಒಂದು ಇದಕ್ಕೆ ಸಪೋರ್ಟ್ ಇವಾಗ ತುಂಬ ಅದ್ಭುತ. ಚಿಕ್ಕಮಂಗ್ಳೂರಿನ ಯಾವ್ಯಾವ ಮನೆಗಳು ಅಲ್ಲಿ ಸುಮಾರು ಅವೆಲ್ಲ 500-600 ವರ್ಷದ ಹಳೇ ಮನೆಗಳು, 1 ಕಿಲೋಮೀಟ್ರ್ ಮನೆಗಳು,
9 ವೆಂಕಟರಮಣ ಸ್ವಾಮಿ ತರೋದು 9 ಮಗಳು ನಮ್ಮ ಸಿನಿಮಾಗೆ ಮಾಡಿದ್ವಿ ನನಗೆ ಒಂದು ಭಾಗ ತೆಗೆದು ಇದು ಆಚಾರ ಕುತ್ಕೊಳ್ಳೋಕ್ಕೆ, ಇದು ಉಣ್ಣಕ್ಕೆ, ಇದು ಮಲ್ಕೊಳ್ಳೋಕ್ಕೆ, ಇದು ಮತ್ತೆ ಒಳಗೆ ಅವೆಲ್ಲ ಬಾಗ್ಲಕ್ಕೆ ಅವೆಲ್ಲ ಅಡುಗೆ ಮಾಡ್ಕೊಂಡು ಅಲ್ಲೂ ಇರ್ಬೋದು ಅಂತ. ಈಗ ಲೈನ್ ದೊಡ್ಡ 9-10 ದ್ವಾರಗಳಿರೋ ಆ ಮನೆ. ಅದು ಯಾರ್ದು ಆ ಮನೆ, ಅದು ನಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟವ್ರ ಮನೆಯೇ ಅದು. ಆ ಥರದ ಲೊಕೇಶನ್ಗಳು ಈ ಹಾಗೆ ಕಥೆಗೆ ಪೂರ್ವಕವಾಗಿ ಅದು ಹೇಳ್ತಿರೋದು. ಆ ಥರದ ಪೂರ್ವಕವಾಗಿ ಇಷ್ಟೆಲ್ಲ ಮಾಡಿದಾಗ ನಮಗೊಂದು ಸಣ್ಣದಾಗಿ ಏನಪ್ಪ ಅಂತಂದರೆ ಒಂದು ಭಯ ಹುಟ್ಟಿದ್ದು ಈ ಕೊಲೆ ಯಾಕಂದರೆ ಈಗಾಗಲೇ ಕೊಲೆ ಬಗ್ಗೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದ್ಬಿಟ್ಟಿದ್ದಾವೆ, ಸಾಕಷ್ಟು ಒಳ್ಳೆ ಸಿನಿಮಾ ಬಂದಿದ್ದಾರೆ. ಒಂದು ಸಣ್ಣ ಆಸೆ ಹುಟ್ಟಿದ್ದೇನಂತಂದರೆ ಮತ್ತೆ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ. ಆ ಒಳ್ಳೆಯ ಸಿನಿಮಾಗಳ ಸಾಲಿನಲ್ಲಿ ಜನಾರ್ದನ್ ಮತ್ತು ಹೇಮಂತರಾವ್ ಇದನ್ನು ಸೇರಿಸ್ತಾರೆ ಅನ್ನೋದೊಂದು ನಂಬಿಕೆ. ಯಾಕಂದರೆ ಆ ಥರದ ಕೆಲಸ ಮತ್ತು ಎಲ್ಲರದ್ದು ಇದು ಪಾತ್ರದ ಜೊತೆ ಇರೋದು, ಪಾತ್ರವನ್ನು ವ್ಯಕ್ತಪಡಿಸೋದಲ್ಲ. ಎಲ್ಲರೂ ಅಷ್ಟೇ. ಆಮೇಲೆ ಅದಕ್ಕೆ ನಮ್ಮ ಸ್ಪರ್ಧಿಯಾಗಿ ಅದ್ವೈತ್ ಕೆಲಸ ಮಾಡ್ತಾರೆ. ಈಗಿನ್ನೂ ಗೊತ್ತಿಲ್ಲ ನಮಗೆಲ್ಲರಿಗೂ ತಲೆ ಮಾಡಿದಂಗೆ ಚರಣ್ ಏನು ಮಾಡಿದಾರೋ ನಮಗಿನ್ನೂ ಗೊತ್ತಿಲ್ಲ. ಅವ್ರನ್ನ ಕ್ಯಾರೆಕ್ಟ್ರಾಗಿ ಉಳ್ಕೋಬೋದು ಗೊತ್ತಿಲ್ಲ. ಇವರೆಲ್ಲ ಆಗಲೇ ಅದನ್ನು ನಾವು ಬರೀ ಅಲ್ಲಿ ಪಾತ್ರವನ್ನು ಮಾಡಿದವರು. ಇವರೆಲ್ಲ ಪ್ರೇಕ್ಷಕರಾಗಲಿ ಇದನ್ನು ನೋಡ್ಬಿಟ್ಟಿದ್ದಾರೆ. ಇದನ್ನು ನೋಡಿ ಹಾಗಾಗಿ ಇವರು ನಮಗೇನು ಬಿಟ್ಕೊಡ್ತಿಲ್ಲ ಆಗಿದೆ ಅಂತ. ಹಾಗಾಗಿ ಈಗ ನಮಗೆ ಒಂದು ಈ ಥರದ ಹೊಸ ಪ್ರಯತ್ನಕ್ಕೆ ಒಂದು ನಿಮ್ಮೆಲ್ಲರ ಒಂದು ಅದೇ ಮತ್ತು ಒಂದು ಪ್ರೋತ್ಸಾಹ ನಮಗೆ ಬೇಕು. ಯಾಕಂದರೆ ಕನ್ನಡ ಚಿತ್ರರಂಗದಲ್ಲಿ ನೀವುಗಳು ಹೊಸತನಕ್ಕೆ, ಹೊಸಬರಿಗೆ, ಈ ಥರದ ಹೊಸ ವಿಚಾರಗಳಿಗೆ ನಮ್ಮಲ್ಲಿ ಮಾಡಿದಾಗ ನೀವು ತುಂಬ ನಿಮ್ಮದಂತ ನೀವು ಹೆಗಲ ಮೇಲೆ ಅದಕ್ಕೆ ಸಪೋರ್ಟ್ ಮಾಡಿದ್ದೀರಾ, ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದನ್ನು ಆ ಸಿನಿಮಾನ ನೀವು ಉಳಿಸಿದ್ದೀರಾ. ಇದಕ್ಕೆ ಈ ಅಜ್ಞಾತವಾಸಿ ಸಿನಿಮಾಗೆ ನೀವೆಲ್ಲರೂ ಮನದುಂಬಿ ಸ್ವಇಚ್ಛೆಯಿಂದ ಮಾಡ್ತೀರಾ, ಮಾಡಿ ಅಂತ ನಿಮಗೆ ಮನದುಂಬಿ ಪ್ರೀತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ಹಾಂ ಮೇಡಮ್, ಹೌದು ಮೇಡಮ್. ಹಾಂ, ನೀವು ಬುಡಕ್ಕೆ ಬಿಟ್ಬಿಟ್ರಪ್ಪ ಒಂದೇ ಸಲ ಕೇಳೇ ಬಿಟ್ರು. ನಾನೇನು ಬಾಯ್ ತಪ್ಪು ನೋಡಿ ಅಲ್ಲಿ ವಿಷ ಇದು ಎಲ್ಲಿ ಬೇಕಾದ್ರೆ ಹುಟ್ಟು ಬರ್ಬೋದು. ವಿಷ ಯಾರು ಪಕ್ಕದಲ್ಲಿ ಎಲ್ಲಿ ಕೂತಿದ್ರೆ ಗೊತ್ತಿಲ್ಲ, ಅದು ಹುಟ್ಟುತ್ತೆ. ಅದೇ ಹೆಂಗೆ ಹುಟ್ಟು ವಿಷ ಅನ್ನೋದೇ ಅದರದ್ದೇ ಆಶ್ಚರ್ಯ. ನಾವು ಕತ್ತಿನ ಕೊಂದ್ವ, ಅದೇ ದೈಹಿಕವಾಗಿ ಕೊಂದ್ವ, ಮಾನಸಿಕವಾಗಿ ಕೊಲ್ತೀವ. ಸುಮ್ಮನೆ ಅದು ಗಾಳಿಗೆ ಬಂದ್ಬಿಟ್ಟು ಉಸಿರು ಕೂಡ ಬಿಡ್ಸೋದು. ಅವರವರೇ ಎಲ್ಲ ಜ್ಯೋತಿಷಿಗಳು ಮೇಡಮ್. ಕೊಲೆಗೆ ಅದನ್ನ ಜ್ಯೋತಿಷಿ ಇದ್ದಾನ ನೋಡಿ, ಇವರೇ ಜ್ಯೋತಿಷಿ ಕೊಲೆಗೆ. ಏನು ಅವ್ರೇನು ಲೇಡಿ ಸುಮ್ಮನೆ ಅನ್ಕೊಂಡ್ರ? ನೋಡಿ ಗೊತ್ತಾಗತ್ತೆ ನಿಮಗೆ. ಹಾಗಾಗಿ ನಮ್ಗೆ ತುಂಬ ಇದರಿಂದ ನಾವು ಅನ್ಕೋತಿದ್ದೀವಿ, ನೀವೆಲ್ಲ ಇದ್ರ ಮೆಚ್ತೀರಾ. ಇದು ಬೇರೆ ಥರದ ಒಂದು ಪ್ರಯತ್ನ. ಯಾಕಂದರೆ ಅಂದರೆ ನಾವು ಈಗ ಸಾಕಷ್ಟು ಎಲ್ಲ ಸಿನಿಮಾಗಳಿಗೆ ಬರ್ತೀವಿ, ಒಂದು ರೀತಿ ನಾವು ನೋಡ್ಬಿಟ್ಟು ಹೌದು ನಮ್ಮ ಮಾಡಿ ಅಂತ ನಾವು ಪೇಯ್ಡ್ ದುಡ್ಡಿಸ್ಕೊಂಡಿರ್ತೀವಿ, ಹೇಳೋವಾಗ ಹೇಳ್ತೀವಿ. ಇದು ಬೇರೆ ಥರದ್ದೊಂದು. ಯಾಕಂದರೆ ಎಲ್ಲರೂ ಪ್ರಯತ್ನ ಮಾಡಿರೋದ್ರಿಂದ ನಮಗೂ ಎಲ್ಲನೂ ಒಂದು ಕಡಿತಾ ಇರೋದು ಹೊಸತನಕ್ಕೆ, ಹೊಸ ವಿಚಾರಗಳು. ನಮ್ಮ ಇದರಲ್ಲೂ ನಾವು ಬೆಣ್ಣೆ ಥರ ಕೆಡಬಿಟ್ಟು ಶುದ್ಧವಾಗಿ ಏನೋ ತೆಗೆಯೋಕ್ಕೆ ಟ್ರೈ ಮಾಡಿರೋಣ ಅಂತ ಆ ಥರದೊಂದು ಪ್ರಯತ್ನ ಮಾಡಿದ್ದೀವಿ. ಇದನ್ನು ಅದರದ ಒಮ್ಮತದಿಂದ ನಾವೆಲ್ಲರೂ, ಹೌದಲ್ವಾ? ಹೌದಾ? ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು. ನನ್ನ ಇದು ಬಂದಾಗ ನಾನು ನಿಮ್ಗೆ ಅವೆಲ್ಲ ಹೇಳಿದೆ, ಪಾತ್ರದ ಜೊತೆ ಇರೋದು ಬೇರೆ, ಪಾತ್ರವನ್ನು ವ್ಯಕ್ತಪಡಿಸೋದು ಬೇರೆ. ಹಾಗಾಗಿ ನಾನು ಈ ಪಾತ್ರದ ಜೊತೆ ಇದ್ದೀನಿ. ನನಗಿರೋ ಕೇಳಿದಾರೆ ಅಷ್ಟೇ, ಸರ್ ನೀವು ಅಲ್ಲಿ ಇಟ್ಬಿಡಿ, ನಾವು ಮಿಕ್ಕಿಂದ ಮಾಡ್ಕೋತೀವಿ ಅಂತ. ನಾನು ಅಲ್ಲಿ ಇದ್ದೀನಿ ಅಷ್ಟೆ. ಯಾವುದೇ ಥರದ ಅಲಂಕಾರ ಮಾಡೋಕ್ಕೆ ಹೋಗಿಲ್ಲ, ಬೇಡ ಅಂತ. ನೀವು ಕತೆ ಕೇಳಿದ್ರೆ ನಿಮಗೆ ಮಾಡಬೇಕು ಅಂತ ಅನಿಸಲ್ಲ. ಈಗ ನನ್ನ ಚಿನ್ನ ನೋಡಿ ನಿಮಗೆ ಇವಾಗ ನಮ್ಮಲ್ಲಿ ಸತ್ತರೂ ಅಲಂಕಾರ ಮಾಡ್ತಾರೆ, ಬದುಕಿದ್ರೂ ಅಲಂಕಾರ ಮಾಡ್ತಾರೆ. ಅದ್ರದ್ದು ಅದು ಪೇನ್ ಡಿಫ್ರೆನ್ಸ್ ಅಲ್ವಾ, ಖುಷಿ ಡಿಫ್ರೆನ್ಸ್ ಅಲ್ವಾ, ಡಿಫ್ರೆನ್ಸ್ ಆಗುತ್ತಲ್ಲ ಅದಕ್ಕೆ ಅಲ್ವಾ. ಹೂವು ಎರಡಕ್ಕೂ ಬಳಸ್ತೀವಿ, ಅದಕ್ಕೂ ಬಳಸ್ತೀವಿ, ಇದಕ್ಕೂ ಬಳಸ್ತೀವಿ.
ಆ ಹೂವು ನಮಗೆ ನಲುಗ್ದಂಗೆ ಕಾಣುತ್ತೆ ಸತ್ತಾಗ. ಅದೇ ಹೂವು ಯಾರನ್ನ ಹುಟ್ಟಿದ್ರೆ ಹಾಕಿದಾಗ ಎಷ್ಟು ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಈ ಥರದ ದಾಖಲಾಟಗಳನ್ನ ಜನಾರ್ದನ್, ಯಾಕೆ ನಾನು ಯಾಕೆ ಜನಾರ್ದನ್ ಬಗ್ಗೆ ತುಂಬ ಬೇರೆ ಥರದಲ್ಲಿ ಒಟ್ಟು ಭಾರತೀಯ ಚಿತ್ರರಂಗದ ಬೇರೆ ಥರ ನಿಲ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಅದು ಗುಲ್ಟು ಆಗ್ಬೋದು, ಆಮೇಲೆ ಇದಾಗ್ಬೋದು, ಅದಕ್ಕಾಗಿ ಬೇರೆದೊಂದು ಕೊಟ್ಟಿರ್ತಾರೆ. ನನಗೆ ಒಂದು ಕ್ಷಣ ಏನು ಇದು ಸಾಧ್ಯನಾ ಅಂತ ಅನಿಸ್ತು. ಅಂದರೆ ಯಾವುದೇ ಮನುಷ್ಯನಿಗೆ ಹುಟ್ಟೋದಕ್ಕೆ ಅವನಿಗೆ ಸಹಜ, ಅದು ನೇಚರ್ ಹುಟ್ಟು ಬರೋದು. ಸಾಯಿಸೋದು ಯಾರಿಗೂ ಹಕ್ಕಿಲ್ಲ, ಹೌದಲ್ಲ? ಯಾರನ್ನೂ ಸಾಯಿಸೋದಕ್ಕೆ ಯಾವುದಕ್ಕೂ ಹಕ್ಕಿಲ್ಲ, ಯಾರೇ ಆಗಿಲ್ಲ. ಸಾಯಿಸಬಾರ್ದಲ್ವ? ಸಾಯಿಸೋದು ಸ್ವತಂತ್ರ ಯಾರು ಕೊಡ್ತಾರೆ? ಅದರದೇ ಕ್ವಶನ್ ಮಾಡ್ತಿದ್ದು ಮಾಡೋದು. ಅದು 11ಗೆ ಆನ್ಸರ್ ಮಾಡಿದ್ರೆ ಬೆಟರ್ ಅನ್ಕೊಂತೀನಿ. ಅಲ್ಲ, ನನಗೆ ನೀವು ಎಷ್ಟು ಕೇಳಿದ್ರು ನಾನು ಹಿಂಗೆ ಉತ್ತರ ಕೊಡ್ಲಿ ಹೇಳಿ. ಪಾಂಡವರು ಒಳಗೆ ಕಚ್ಕೋಬೇಕಾಯ್ತು ಸರ್, ಅವ್ರ ಪಾಂಡವ ಥರ ಇದ್ದೇನೆ, ಪಾಂಡವ ದುರ್ಯೋಧನ ಇಲ್ಲ, ಆ ಥರದ್ದಲ್ಲ. ನಿಜವಲ್ಲ, ಆ ಥರದಲ್ಲಿ ನನಗೆ ಈಗ ನನಗೆ ತುಂಬ ದಿವಸಗಳಾದ್ರೂ ನನಗೆ ಈಗ ಸಾಕಷ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದಷ್ಟು ನೆನಪುಗಳು ಪ್ರೇಕ್ಷಕರಿಗೆ ಕೊಟ್ಟಿದ್ದೀನಿ. ಇದು ಈ ಸಿನಿಮಾದ ನೆನಪು ಕೂಡ ನಿಜವಲ್ಲೂ ನಿರಂತರವಾಗಿರುತ್ತೆ ಅಂತ ನನಗೊಂದು ನಂಬಿಕೆ ಇದೆ. ಅದರ ಪೂರ್ತಿ ಶ್ರೇಯಸ್ಸು ನಮ್ಮ ಜನಾರ್ದನ್ ಮತ್ತು ಹೇಮಂತ್ ಹೋಗ್ಬೇಕು. ಅದ್ರ ಕತೆ ಹೇಳಿದಾಗ ಒಂದು ಕ್ಷಣ ಹೌದೇ ಥರ ನನಗಂತೂ ಭಯ ಆಯಿತು. ಆದರೆ ಇಲ್ಲ, ಇದು ಬೇರೆ ಥರ ತುಂಬ ಒದ್ದಾಡ್ಕೊಂಡೇ ಮಾಡಿದ್ದೀನಿ. ಅದು ಈ ಪಾತ್ರ ಬಿಡ್ತಿಲ್ಲ, ತುಂಬ 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 ಕಾಟ ಕೊಟ್ಟು ಕೀಟ್ಲೆ ಕೊಟ್ಟು ನೆಮ್ಮದಿಲ್ಲ ಮಾಡಿಬಿಟ್ಟಿದೆ. ಆಮೇಲೆ ಯಾರಾದ್ರು ಉತ್ತರ ಕೊಡಬೇಕು ಅಂತ. ಆದರೆ ಆ ಥರದ್ದು ಆಗಲ್ಲ. ಹೌದು, ಈ ಥರದ್ದು ಆಗುತ್ತಾ ಆಗ್ತಾನೆ ಇರುತ್ತಾ ಅನ್ನೋ ಪ್ರಶ್ನೆ ನಿಮಗೂ ಬರುತ್ತೆ, ನಿಮಗೂ ಬರುತ್ತೆ, ನನಗೂ ಬರುತ್ತೆ. Two day story. ನನ್ಗೆ ಅದೇ ಜನ ಬಗ್ಗೆ ಜನರ ಬಗ್ಗೆ ನಂಗೆ ಅದೇ ಟೆಕ್ಸ್ಟ್ ಬುಕ್ ಥರ ಹೋಗ್ಬಿಡ್ತಾರೆ. ಕನ್ನಡ ಸರ್, ಕನ್ನಡ ಸಬ್ಜೆಕ್ಟು, ಇದು ಇಂಗ್ಲೀಷು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮಾಡ್ತೀನಿ, ನೆಕ್ಸ್ಟ್ ಸೋಷಿಯಾಲಜಿ ಮಾಡ್ತೀನಿ, ನೆಕ್ಸ್ಟ್ ಅರ್ಥಮೆಟಿಕ್ಸ್ ಮಾಡ್ತೀನಿ, ಈ ಥರ ಹೋಗ್ತಾರೆ. ಅದು ಅದೇ ನನಗೆ ಆಧಾರ್ ಕಾರ್ಡಿಂಗ್ ಆಗ್ಬಿಟ್ಟು ದೇಶ ಏನಾಗುತ್ತೆ ಅಂತ ಹೇಳಿದ್ರೆ, ನೋಡಿ ಸರ್, ನೋಡಿ ನೀವು ನೋಡಿ ಅಂತ ನಮ್ಗೇನು ಬಿಟ್ಕೊಡ್ಲಿಲ್ಲ. ಇಲ್ಲ, ಆಗುತ್ತೆ ಸರ್, ಹಂಗಾಗುತ್ತೆ, ಏನು ಬೇಕಾಗುತ್ತೆ. ಬೇಕಾದ್ರೆ ನೀವು ಹತ್ರ ಸಿಕ್ಕಿದ್ರೆ ನನ್ನ ಹಣೆ ಬರೋ ಯಾರ ಹತ್ರನೂ ಇರುತ್ತೆ. ನಾನು ಏನು ಯೋಚನೆ ಮಾಡ್ತೀನಲ್ಲ, ಅದನ್ನು ನಾನು ಯೋಚನೆ ಮಾಡೋಕ್ಕಿಂತ 1 hour ಮುಂಚೆ ನನಗೆ ಅವ್ನು ತಿಳಿಸ್ತಾನೆ ಅಂತಂದರು. ಇವಾಗ ನಾನು ಯಾವುದು ಬಾತ್ರೂಮ್ ಟೈಲ್ಸ್ ಥರ ಯೋಚನೆ ಮಾಡಿದ್ರೆ ನನ್ನ ಮೊಬೈಲ್ ಟೈಲ್ಸ್ ಬಗ್ಗೆ ಬಂದ್ಬಿಡ್ತದೆ. ಅಯ್ಯೋ, ಚಿನ್ನ ಮಾಡಿಲ್ಲ, ನನ್ನ ಮೊಬೈಲ್ ನನ್ನ ಮನೆ ಬಾತ್ರೂಮ್ ಟೈಲ್ಸ್ ರೆಡಿ ಮಾಡೋ ಈ ನನ್ನ ಮಗ ಕಳಿಸ್ತಾವನೆ ಅಂತ ಅವ್ರ ಹತ್ರ ನಂಗೆ ನಿಜವೂ ಹೇಳಿದ್ರು ನನಗನ್ನ. ಇಲ್ಲ ನೋಡಿ ಸರ್, ನೀವು ಅದು ಬರುತ್ತೆ ನೋಡಿ ಅಂತ. ನನಗೆ ಚಾನ್ಸ್ ಇರೋಲ್ಲ, ಇಲ್ಲ ನಂಗೆ ಆಗಿದೆ ಅಂತ. ಆವಾಗ ನಂಗೆ ಹಂಗಾಗಿತ್ತು. ಇದಂತೂ ನನಗೆ ಈ ಪಾತ್ರ ನನ್ನೊಳಗಿಂದ ಏನು ಹೋಗಿಲ್ಲ, ನಿಜವೂ ಹೋಗಿಲ್ಲ. ಅಂದರೆ ಅದನ್ನು ನಾನು ಇಟ್ಕೊಂಡಿದ್ದೆ ಅಂತಲ್ಲ, ಅದನ್ನು ನನಗೆ ಹಿಂಗೆ ಡಿಸ್ಟರ್ಬ್ ಮಾಡ್ತಾನೆ ಇದೆ. ಇದು ಸಾಧ್ಯನಾ ಅಂತ ಅನ್ಸುತ್ತೆ. ಇದು ಈ ಥರದ ನಿರಂತರವಾಗಾದ್ರೆ ಈಗ ಹೆಂಗಪ್ಪ ಅಂತ ಅನ್ಸ್ಬಿಡುತ್ತೆ ನನಗೆಲ್ಲೋ. ಮೊನ್ನೆ ಜಯೇಶ್ ಪಟೇಲ್ರವ್ರ ಬುಕ್ ಯಾವುದೋ ಒಂದು ಓದ್ತಾ ಇದ್ದೆ. ಅವ್ರ ಕೊನೆಗೆ ಜಯೇಶ್ ಪಟೇಲ್ರವ್ರದ್ದು ಇದ್ರ ಬಗ್ಗೆ ಅವ್ರನ್ನ ಕೇಳ್ತಾರೆ, ಸರ್ ಒಟ್ಟು ಮನುಷ್ಯರ ಬಗ್ಗೆ ನೀವೇನು ಹೇಳ್ತೀವಿ ಅಂತ. ಮನುಷ್ಯ ಒಳ್ಳೇದು ಕಣಯ್ಯ, 140 ಕೋಟಿ ಜನಸಂಖ್ಯೆ ಮಾಡಿದರೆ ಒಳ್ಳೇದು ಕಣಪ್ಪ, ಎಲ್ಲರೂ ಸಾಯಿಸ್ಬಿಡ್ಬೇಕಾಯ್ತಲ್ಲ, ಒಳ್ಳೇದು ಕಣಯ್ಯ ಮನುಷ್ಯ ಅಂತಾರೆ. ನೀವು ಯಾವುದನ್ನು ನಂಬೋದು, ಯಾವ ಕೆಟ್ಟದ್ದು, ಯಾವುದು ಒಳ್ಳೆ, ಏನು ಕೊನೆಗೆ ಒಂದು ದಾಖಲೆ ಏನಪ್ಪ ಅಂತಂದರೆ ಮನುಷ್ಯನೇ ಎಲ್ಲದಕ್ಕೂ ಮೂಲ ಕಾರಣ. ಪ್ರಾಣಿ ಎಲ್ಲ, ಪಕ್ಷಿ ಎಲ್ಲ, ಪರಿಸರ ಮಾಡೋಕ್ಕೆ ನಾವೇ, ಪಂಚಭೂತ ಮಾಡಕ್ಕೆ, ಗಾಳಿ ನೀರು ಭೂಮಿ ಬೆಂಕಿ ಹಾಳು ಮಾಡೋದಕ್ಕೂ ನಾವೇ ಕಾರಣ.
ಮತ್ತು ಒಂದೇ ಹಾಳು ಮಾಡೋದಕ್ಕೆಲ್ಲ ಮೂಲ ಕಾರಣ ಮನುಷ್ಯ ಮನುಷ್ಯ ಮನುಷ್ಯ. ಎರಡು ವಿಷಯಕ್ಕೆ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಸುತ್ತೆ ಮೇಡಮ್. ಒಂದು ಜನಾರ್ದನ್ ಒಂದು ಇಲ್ಲ ನನಗೆ ಕತೆ ಅವ್ರು ಕಳಿಸಿದಾಗ ಇದು ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಂತ ಇದ್ದೀನಿ ಅಂತಾನೆ ಹೇಳಿ ಕಳಿಸಿದ್ದು. ನಾನು ಅದನ್ನ ಆಮೇಲೆ ಕಿತ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ. ಅಂದರೆ ಅವ್ರ ಕ್ರಿಯೇಟಿವ್ ಸ್ಪಿರಿಟ್ ಅಲ್ವಾ ಅದು. ಸೊ ಅವ್ರಿಗೆ ಈ ಕತೆ ತುಂಬ ಮೂವ್ ಮಾಡ್ತಾ ಇತ್ತು, ಇದು ಮಾಡಬೇಕು ಹೇಳಬೇಕು ಈ ಕಥೆನ ಅಂತ ಅವ್ರಿಗೆ ಮೋಟಿವೇಟ್ ಆಗಿತ್ತು. ನನಗೆ ಅದಷ್ಟು ಸಾಕು ಪ್ರೊಡ್ಯೂಸ್ ಮಾಡೋದಕ್ಕೆ. ಇಲ್ಲ ಅಂದರೆ ನಾನು ಅದನ್ನು ಯೋಚನೆ ಮಾಡಿಲ್ಲ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ ಅಂತ ಒಂದು ಸ್ಥಾನ ತಗೊಂಡಾದ್ಮೇಲೆ ನಾನು ಅದನ್ನು ಮತ್ತೆ ನಾನು ಇದನ್ನು ಮಾಡಿದ್ರೆ ಅಂತ ಯೋಚನೆ ಮಾಡಿದ್ರೆ ಅದು ಬರೀ ಕೆಟ್ಟದೇ ಹುಟ್ಟತ್ತೆ ಹೊರತು ಒಳ್ಳೇದು ಏನು ಬರೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಐ ಹ್ಯಾವ್ ಟು ರೆಸ್ಪೆಕ್ಟ್ ಹಿಸ್ ಸ್ಪೇಸ್ ಬಟ್ ಐ ಟ್ರೈ ಟು ಡೂ ದಟ್ ಟು ದ ಬೆಸ್ಟ್ ಆಫ್ ಮೈ ಅಬಿಲಿಟಿ. ಬೇಸಿಕಲಿ ನಾನು ಸೀರಿಯಸ್ ಪರ್ಸನ್ನೇ. ಮುಂಚೆನೇ ಸೀರಿಯಲಲ್ಲಿ ನಂದು 25ನೇ ಸೀರಿಯಲು. 24 ಸೀರಿಯಲಲ್ಲಿ ನಾನು ಮಾಡಿರೋದು ಅರ್ಧ ವಿಲನ್ ರೋಲು, ಇನ್ನರ್ಧ ಒಂದು ಫ್ಯಾಮಿಲಿ ಸಾಫ್ಟ್ ಮ್ಯಾನು, ಹಂಗೆ ಕುಟುಂಬದೊಬ್ಬ, ಆ ಥರ ಪಾತ್ರಗಳು. ಸೀರಿಯಲಲ್ಲಿ ಬೈ ಮಿಸ್ಟೇಕ್ ನನಗೆ ಬಂದಿತ್ತು. ಅದು ಯಾವ ಅವರು ಎದ್ದಾತದು ಅಂತ ಒಂದು ಮಾಡ್ತಿದ್ರು, ಅದರಲ್ಲಿ ಹೋಗಿ ಒಂದು ಪಾತ್ರ ಮಾಡಿ ಬಂದಿದ್ದೆ. ಅಲ್ಲಿ ಅವರು ಇವನಿಗೆ ಕಾಮಿಡಿ ಮಾಡೋ ಕೆಪಾಸಿಟಿ ಇದೆ ಅಂತ ನೋಡಿ ಆಯ್ಕೆ ಮಾಡಿ ಮಾಡಿಸಿದ್ರು, ಬಲವಂತದಿಂದ ಮಾಡಿಸಿದ್ರು ಸೀರಿಯಲಲ್ಲಿ ನನಗೆ. ಯಾಕೆಂದರೆ ಅಷ್ಟು ಒಳ್ಳೆ ಕಬಡ್ಡಿನಲ್ಲ ಅಲ್ಲಿವರೆಗೂ. ಆಮೇಲೆ ನನಗೆ ಗೊತ್ತಾಗಿದ್ದು ಮಾಡಬಲ್ಲೆ ಅಂತ ಅವ್ರು ತೋರಿಸಿದ್ಮೇಲೆ ಹೇಳಿದ್ದು ಗೊತ್ತಾಗಿದ್ದು ನನಗೆ. ಸೊ ಹಾಗಾಗಿ ನನಗೆ ಸೀರಿಯಸ್ ಪಾತ್ರಗಳು ತುಂಬ ಇಷ್ಟ. ಅದು ಮಾಡುವಾಗ ನನಗೆ ಗೊತ್ತಿಲ್ಲದೇ ಅದಕ್ಕೆ ಇನ್ವಾಲ್ವ್ ಆಗ್ತೀನಿ ಅನ್ನೋದು ನನಗೆ ಯಾವಾಗಲೂ ಅನಿಸ್ತಿರುತ್ತೆ. ಸೊ ಈ ಸಿನಿಮಾದಲ್ಲಿ ಇಂಥ ಒಂದು ಅದ್ಭುತವಾದ ತುಂಬ ಒಳ್ಳೆಯ ಸಿನಿಮಾದಲ್ಲಿ ಒಂದು ಒಳ್ಳೆ ಕಾಂಬಿನೇಷನ್ನಲ್ಲಿ ನಿರ್ಮಾಣ ಆಗ್ತಿರುವಂಥ ಈ ಸಿನಿಮಾದಲ್ಲಿ ನನಗೆ ಈ ಥರ ಪಾತ್ರ ಸಿಕ್ಕಿದ್ದು ನಿಜಕ್ಕೂ ಖುಷಿ. ಅದನ್ನು ಮತ್ತಷ್ಟು ವ್ಯಕ್ತಪಡಿಸೋದಕ್ಕೆ, ಯಾಕೆಂದರೆ ತುಂಬ ಜನ ನನ್ನ ಕಮಿಡಿ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದನ್ನು ಎಲ್ಲೋ ಒಂದು ಕಡೆ ಅದು ನಮ್ಮ ಇಲ್ಲ ರವಿ ಎಲ್ಲ ಪಾತ್ರಗಳನ್ನು ಮಾಡ್ತಾನೆ ಅನ್ನೋದನ್ನು ಎಲ್ರಿಗೂ ಗೊತ್ತಾಗಬೇಕು. ಆ ಗೊತ್ತಾಗೋ ನಿಟ್ಟಿನಲ್ಲಿ ಆ ಒಂದು ಕ್ರೆಡಿಟು ನಮ್ಮ ಹೇಮಂತ್ಗೆ ಮತ್ತು ನಮ್ಮ ಜನಗೂ ಸೇರಬೇಕು. ಸೊ ಹಾಗಾಗಿ ಈ ಪಾತ್ರ ಅವರು ಆ ಥರ ಯಾವಾಗ ಹೇಳಿದ್ನಲ್ಲ ನಂಬಿಕೆ ಇಟ್ಟು ಆ ಪಾತ್ರವನ್ನು ಕೊಟ್ಟಿದ್ದು ಅಂತ. ಆವಾಗಲೇ ಸಮಯ ನೀವು ಇನ್ನೊಂದು ಕೇಳಿದ್ರೆ ಹೆಡ್ ಕಾನ್ಸ್ಟೇಬಲ್ ಅನ್ನೋದು ಮರ್ತ್ಬಿಟ್ಟಿದೆ. ಯಾಕೆ ಅಂತಂದರೆ ಆ ಊರಲ್ಲಿ ಕ್ರೈಮೇ ನಡೆದಿರಲ್ಲ. ಸೊ ಹಂಗಾಗಿ ನಾವು ಸ್ಟೇಷನಲ್ಲಿ ಯೂನಿಫಾರ್ಮೇ ಹಾಕಿರಲ್ಲ, ಪಂಚಲ್ಲೇ ಇರ್ತೀವಿ, ಶರ್ಟಲ್ಲೇ ಇರ್ತೀವಿ. ಸೊ ಹಂಗೆ ಹೋಗಿ ಬರ್ತಿದ್ವಿ ಆ ಥರ. ಹಂಗಾಗಿ ಆ ಪಾತ್ರ ಮಾಡ್ತೀವಿ ಹೇಳಿದ್ದೀನಿ. ಎಸ್ ಅಲ್ಲ ಮೇಡಮ್, ಅಲ್ಲ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಅದು ಆಡಿಯನ್ಸಿಗೆ ಬಿಟ್ಟಿದ್ದು. ನಾನು ಅದನ್ನು ಇವಾಗ ನಿರ್ಧಾರ ಮಾಡೋಕ್ಕಾಗಲ್ಲ. ಬಟ್ ವ್ಯಾಪಾರದ್ದು ಪರ್ಸ್ಪೆಕ್ಟಿವಲ್ಲಿ ಮಾರ್ಕೆಟು ಸಿನಿಮಾ ಖರೀದಿ ಮಾಡ್ತಾ ಇದ್ದಿದ್ದ ರೀತಿ, ಸಿನಿಮಾಗೆ ಅಳತೆ ಮಾಡ್ತಾ ಇದ್ದಿದ್ದ ರೀತಿ ಹಿಂದಿನ ವರ್ಷ 2 ವರ್ಷದ ಹಿಂದೆ ತುಂಬಾ ಅಂದರೆ ಒಂದು ಡೌನ್ವರ್ಡ್ ಟ್ರೆಂಡಲ್ಲಿತ್ತು. ಇವಾಗ ಮಾರ್ಕೆಟ್ ಒಂದು ಸ್ವಲ್ಪ ಕರೆಕ್ಷನ್ ನಡೆದಿದೆ. ಸರ್ಟನ್ ಕೈಂಡ್ ಆಫ್ ಸಿನಿಮಾಗೆ ಮಾತ್ರ ತೊಗೊತಾ ಇದ್ದಾರೆ ಅಥವಾ ಅದನ್ನು ನೋಡೋಕೆ ರೆಡಿ ಇದ್ದಾರೆ ತುಂಬ. ಯಾಕೆಂದರೆ OTT ಪ್ಲಾಟ್ಫಾರ್ಮ್ಸ್ ಇನಿಷಿಯಲಿ ಬಂದಾಗ ಅವರು ತುಂಬ ದುಡ್ಡು ಕಳ್ಕೊಂಡ್ರು. ಇವಾಗ ಅವ್ರಿಗೂ ಕಳ್ಕೊಳ್ಳೋಷ್ಟು ದುಡ್ಡು ಇರಲ್ಲ. ಸೊ ದೇ ಆರ್ ಆಲ್ಸೋ ಆನ್ಸರಬಲ್. ಸಬ್ಸ್ಕ್ರೈಬರ್ಸ್ ತಂದು ಕೊಡಬೇಕು, ಅದು ಮತ್ತೊಂದು ಮಾಡಬೇಕು ಅಂತ. ಸೊ ಆ ಪರ್ಸ್ಪೆಕ್ಟಿವಲ್ಲಿ, ಆ ನಿಟ್ಟಲ್ಲಿ ವ್ಯಾಪಾರ ಪರ್ಸ್ಪೆಕ್ಟಿವಲ್ಲಿ ಇಟ್ ಈಸ್ ಬೆಟರ್ ಕ್ಲೈಮೇಟ್. ಇವಾಗ ಹೋಗ್ತಾ ಹೋಗ್ತಾ ಇನ್ನೂ ಬೆಟರ್ ಆಗುತ್ತೆ ಅಂತ ನನ್ನ ನಂಬಿಕೆ. ಬಟ್ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಆಡಿಯನ್ಸ್ ತುಂಬ ದೇ ಬಿಕಮ್ ವೆರಿ ಚೂಸಿ. ಎಲ್ಲ ಸಿನಿಮಾನೂ ಹೋಗಿ ನೋಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಅವ್ರ ಟೈಮಿಗೆ ನಾವು ಗೌರವ ಕೊಡ್ತಾ ಇದ್ದೀವಿ, ಅವ್ರ ಟೈಮಿಗೆ ನಾವು ಶಿಸ್ತಲ್ಲಿ ನಮ್ಮ ಕೆಲಸದಲ್ಲಿ ತೋರಿಸ್ತಾ ಇದ್ದೀವಿ ಅಂತ ಅವ್ರಿಗೆ ನಂಬಿಕೆ ಹುಟ್ಟಿದ್ರೆ ಮಾತ್ರ ಥಿಯೇಟ್ರಿಗೆ ಬರ್ತಾರೆ ಅನ್ನೋದು ನಾನು ಕಂಡಿರೋಂಥ ವಿಷಯ, ನನ್ನ ಕೆರಿಯರಲ್ಲಿ ಕಂಡಿರೋಂಥ ವಿಷಯ. ಅದು ತುಂಬ ಹೆಮ್ಮೆಯಿಂದ ನಮ್ಮ ಸಿನಿಮಾಲಿದೆ. ಅದು ಆಗುತ್ತಾ ಇಲ್ವಾ ಅಂತದ್ದು ಏಪ್ರಿಲ್ 11ಕ್ಕೆ ಗೊತ್ತಾಗೋದು. ಸೊ ನಾನು ಭರವಸೆ ಇಟ್ಟಿದ್ದೀನಿ ಅದು ಆಗುತ್ತೆ ಅಂತ. ನಾನು ಜಸ್ಟ್ ಹೋಪಿಂಗ್ ಇಟ್ ಆಲ್ಸೋ.